ಅಂತಾನ, ಎಲ್ಲಿ ಮನಸ್ಸಿನಾಗ ಐತೈತಿ ನಿನಗೆ ಅವು ಸುಖ ಕೊಡ್ತಾವಂತ. ನನ್ನ ಹೊಲ, ನನ್ನ ಮನೆ, ನನ್ನ ಮಕ್ಕಳು, ನನ್ನ ಇವು ಅಂತ ಇದ ನೆನವನ್ಯಾಗದಿ ಇಲ್ಲ. ಯಾರ್ಯಾರಿಗೆ ಯಾರ್ಯಾರ ಸುಖ ಬುದ್ಧಿ ಐತಿ ಬರೀ ಅದ ನೆನವನ್ಯಾಗ ಇರ್ತವೆ. ಅದಾಗಿ ಬಿಡ್ತಾವ. ಅಂತಿಮತಿ ಏನು ನೆನಪು ಮಾಡ್ಕೊತ ಇರ್ತಾನೆ, ಅದಾಗಿ ಮುಂದುವರಿತೈತಿ ಅದು. ಅದಿಲ್ಲ, ಅದೇ ನೆನವು ಮುಂಜಾನೆ ಸಂಜೆ ಮಟ್ಟ ಬರೀ ಅದು ನೆನವು. ವಿಷಯ ನೆನವು ಬಿಡೋದನ್ನು, ವಿಷಯಗಳ ನೆನಪು ಮಾಡ್ಕೊಂಡು ಕೈ ಬಿಡು. ವಿಷಯ ಚಿಂತನೆಯನ್ನು ಬಿಟ್ಟು ಕೊಡಲಿ, ಅಲ್ಲಿ ನಿನ್ನ ಆನಂದದ ಸ್ಥಿತಿ ನಿನಗೆ ಅನುಭವ ಬರ್ತೈತಿ. ನೀನು ಯಾರಿದ್ದಿ ಅನ್ನೋದು ಅನುಭವ ಬರ್ತೈತಿ ನಾವು. ವಿಷಯ ಚಿಂತನೆಯನ್ನು ಬಿಟ್ಟು ಮನಸ್ಸು ನಿರ್ವಿಷಯ ಆತಂದ್ರೆ ಆತ್ಮನಲ್ಲಿ ಆನಂದದಲ್ಲಿ ಅದು ಮುಳುಗ್ತದೆ. ಅದಕ್ಕೆ ಮೋಕ್ಷ ಅಂತಾರೆ. ಬಿಡಾಕ್ತಾ ಇರಲಿ, ಬಿಡಾಕ್ ವಾಲಿ ಅಂದ್ರೆ ಹೋಗ್ಕೊಂತ ಹೋಗು. ಯಾರೇನು ಮಾಡೋದು, ಹ್ಯಾಂಗೆ ಬಿಡ್ಲಿ ಯಪ್ಪ ಇದನ್ನಂತ. ಮನಸ್ಸು ವಿಷಯ ಚಿಂತನೆಯನ್ನು ಕೈ ಬಿಟ್ಟುಕೊಳ್ಳಿ, ಅದಕ್ಕೆ ಉಪವಾಸ ಅಂತಾರೆ. ಬಿಡು ಬಿಡು ಪುರುಷೋತ್ತಲೆ ಆನಂದದ ಸಮೀಪ. ಉಪಸಮಿತಿ ವಾಸ ಇತಿ ಉಪವಾಸ. ಸಮೀಪ, ಆನಂದದ ಸಮೀಪನ ಹೋಗ್ಬಿಡ್ತದೆ ವಿಷಯ ಚಿಂತನೆಯನ್ನು ಕೈ ಬಿಟ್ಟುಕೊಳ್ಳಿ. ಹೌದು, ಶರೀರಕ್ಕೆ ಉಪವಾಸ ಮಾಡಿದ್ರೆ ಶರೀರ ಆರೋಗ್ಯ ಇರ್ತೈತಿ. ಮನಸ್ಸಿನ ಉಪವಾಸ ಮಾಡಿದ್ರೆ ಕಲ್ಪನೆಗಳೆಂಬ ಆಹಾರ ಸೇವನೆಯಿಂದ ಮನಸ್ಸು ಬದುಕೈತಿ. ಈ ಶರೀರಕ್ಕೆ ಭೌತಿಕ ವಸ್ತುಗಳು ಬೇಕು, ಅದಕ್ಕೆ ಶರೀರ ಆರೋಗ್ಯ ಇರ್ತೈತಿ. ಅದಿಲ್ಲ, ಅದನ್ನು ಉಪವಾಸ ಮಾಡಿ ಶರೀರ ಆರೋಗ್ಯ ಇರ್ತೈತಿ. ಮನಸ್ಸಿಗೆ ಕಲ್ಪನೆಗಳನ್ನು ಕೊಡಲಿಲ್ಲ, ಯಾವುದು ಕಲ್ಪನಾ ಕೊಡಲಿಲ್ಲ ಅಂದ್ರೆ ಮನಸ್ಸು ಆರೋಗ್ಯ ಇರ್ತೈತಿ, ಸದೃಢ ಇರ್ತೈತಿ ಮನಸ್ಸು. ಕಲ್ಪನಾ ಆಲೋಚನೆ ಮಾಡಿ ಮಾಡಿ ಮನಸ್ಸೆಲ್ಲ ವೀಕ್ನೆಸ್ ಆಗಿಬಿಟ್ಟೈತಿ, ದುರ್ಬಲ ಆಗಿಬಿಟ್ಟೈತಿ ಮನಸ್ಸು. ಎಂಥ ಆಲೋಚನೆ ಮಾಡ್ತೀವಿ ನೋಡು. ಇಂಥ ಹೀನ ಆಲೋಚನೆಗಳನ್ನು ಮಾಡಿ ಮನಸ್ಸು ಹೀನ ಸ್ಥಿತಿಯೊಳಗೆ ಉಳ್ಕೊಂಡ್ಬಿಟ್ಟೈತಿ. ಅವನು ಮಾಡೋದು ಕೈ ಬಿಡೋದಿಲ್ಲ. ವಿಷಯ ಚಿಂತನೆ ಮಾಡೋದು, ಅದರಾಗ ಕಾಲಗಳ ಸತ್ವ ಅದೇ ಕೆಲಸ ಇಲ್ಲ. ಮನಸ್ಸಿನಿಂದ ಗುರುವಿನ ಸಂಪರ್ಕ ಹೊಂದಬೇಕು ಅಂದ್ರೆ ಅದ್ರ ಲಾಭ ಆಕೈತಿ. ಬರೀ ಶರೀರದಾಗ ನಾವು ಶರೀರ ಅಂದ್ರೆ ನಾವು ಅದು ತಿಳಿಯೋದೇನಂದ್ರೆ ಶರೀರಲ್ಲೇ ಇತ್ತು, ಮನಸ್ಸು ಕಡೆ ಇತ್ತಂದ್ರೆ ಅಂತಹ ಸಂಪರ್ಕದಿಂದ ಏನು ಉಪಯೋಗ? ಯಾಕ್ರಿ ಅವ್ರು ಏನು ಹೇಳ್ತಾರೆ ಅದ್ರ ಕಡೆ ಲಕ್ಷ್ಯ ಇಲ್ಲ. ಅಲ್ಲಿ ನಡೀತಕ್ಕಂಥ ಯಾರು ಏನು ಕೊಟ್ಟರು, ಏನು ತಂದರು, ಎಲ್ಲಿಟ್ರು, ಯಾಕ್ರಿ ಇಲ್ಲಿ ಬಂದಿಂದು ಅದೇ ನೋಡುದು. ಅದಿಲ್ಲ, ಯಾರು ಕೊಟ್ಟರು, ಎಲ್ಲಿ ಇಟ್ರು, ಅವನ್ನ ಎಲ್ಲಿ ಹೋತದು, ಬರೇ ಇದ ಹೆಸನೇ ಇರ್ತೈತೆ ಅದಕ್ಕೆ. ಇಂಥ ಸಂಪರ್ಕದಿಂದ ಏನು ಆಗುತ್ತೆ? ಅದಕ್ಕೆ ಮನಸ್ಸ ಗುರುವಿನ ಸಂಪರ್ಕ ಬೇಕಾಗತ್ತೆ. ಅವ್ರು ಹೇಳುವಂಥ ವಿಚಾರಗಳನ್ನು ಮನಮುಟ್ಟಿ ಅದ ನೆನವನ್ಯಾಗ ಉಳ್ಕೊಂಡಾಗ ಅದ್ರ ಲಾಭ ಆಕೈತಿ. ಮತ್ತು ಮೊದಲಿನ ಚಾಳಿನ ಇತ್ತಾಗ ಅಡಮಡ ಹುಡುಕೋದು, ಯಾರು ಏನಂತಾರು ಬರೀ ಇದೆ. ಇನ್ನೊಬ್ಬರಲ್ಲಿ ದೋಷನ ಹುಡುಕೋದು, ಇದನ್ನ ಹುಡುಕ್ತಿರ್ತೈತೆ ಅದು ಚಾಳಿ. ಹೌದಿಲ್ಲ? ಇವ ಯಾಕೆ ಬಂದವು ಇಲ್ಲಿ? ಹೌದಿಲ್ಲ? ಇಂಥವನ್ನ ನೋಡ್ತಿರ್ತಾನ, ಅವ್ರೆ ತಾನು ಶುದ್ಧ ಇರ್ತಾನ ನೋಡಿ. ತಂದು ಏನು ಅನ್ನೋದು ಗೊತ್ತಾಗಲ್ಲ, ಮಂದಿದನ್ನು ನೋಡ್ತಿರ್ತೈತಿ. ಇನ್ನೊಬ್ಬರ ಗುಣದೋಷ ನಾವು ಎಂದೂ ಉದ್ಧಾರ ಆಗುದಿಲ್ಲ, ನಾವು ಎಂದೂ ಶುದ್ಧ ಆಗುದಿಲ್ಲ. ತನ್ನ ದೋಷ ಕಾಣುದಿಲ್ಲ ನಮ್ಗೆ, ಬರೀ ಇದ ಚಾಳಿ ಬಿದ್ದು ಬಿಡ್ತೈತಿ. ಇನ್ನೊಬ್ಬರ ಗುಣದೋಷಗಳನ್ನು ನೋಡೋದು ಯಾವಾಗ ಬಿಡ್ತೀವಿ, ಯಾವಾಗ ನಿನ್ನ ಉದ್ಧಾರ. ಇದನ್ನು ನೆನಪಿಟ್ಕೊಣಿ ಅಂತಿದ್ರು ಅವ್ರು. ಯಾರ್ದು ಬಗ್ಗೆ ಯಾರ ಗುಣದ ಪರರ ದುರ್ಗುಣಗಳನ್ನು ಮರೆಯುತ್ತಾ ಆಧರಿಪುದು ಚಂದ ಅಂತ ನೋಡ್ಬೇಕಾರೆ ಅವನ್ನೆಲ್ಲ. ಯಾವ ಬೇಕಾದಂಥ ಪಾಪಿ ಅದಾನಂದ್ರು ನನ್ನಷ್ಟೇನು ಇಲ್ಲಿ ಬಿಡವ ಅನ್ಬೇಕಂತ. ನನಗಿಂತ ಚಲೋ ಅವ. ಹೌದಿಲ್ಲ? ನಾನ ಭಾಳ ಹೀನದೇನಿ, ಎಲ್ಲವೂ ನನಗಿಂತ ಚಲೋ ಅದಾರ, ಈ ಭಾವನೆ ಮಾಡ್ಕೋ. ನಾನ ಶ್ರೇಷ್ಠ, ನನ್ನಂಗೆ ಯಾವುದಾವು ಈ ಮತ್ತೆ ಹೀನ ಸ್ಥಿತಿಗೆ ಹೋಗ್ತೀನಿ. ನನಗಿಂತ ಚಲೋ ಅವ, ಒಟ್ಟು ನನ್ನಷ್ಟೇನ ಕೆಟ್ಟಿಲ್ಲ ಅವ. ಹೌದಿಲ್ಲ? ಅಂಥ ಭಾವನೆಯನ್ನು ಮಾಡ್ಕೋ. ನಿನ್ನ ಹೀನ ಭಾವನೆಗಳನ್ನೆಲ್ಲ ನೆನಪು ಮಾಡ್ಕೊಂಡು ಅವನ ಹೊಡೆದು ಹಾಕಕ್ಕೆ ಪ್ರಯತ್ನವನ್ನು ಮಾಡು. ನೀ ಹಂಗೆ ಮಾಡಿದೆ ಅಂದ್ರೆ ನೀ ಇನ್ನೊಬ್ಬರು ದೋಷ ನೋಡಕತ್ತೆ ಮತ್ತೆ ಕೀಳು ಮಟ್ಟಕ್ಕೆ ಹೋಗ್ತೀನಿ ಅನ್ನೋದು.
ಇನ್ನೊಬ್ಬರು ದೋಷ ನೋಡೋದು, ನಿಂದ ಮಾಡೋದು ಮಾಡಿದಂದ್ರೆ ಎಂದೂ ಉದ್ಧಾರ ಆಗೋದಿಲ್ಲ. ಆ ಮಣಿತನನ ಎಂದು ಉದ್ಧಾರ ಆಗೋದಿಲ್ಲ. ಇನ್ನೊಬ್ಬರು ದೋಷ ನೋಡು, ಅವು ಹಂಗದಾರ ಹಿಂಗದಾರ ಅಂತ ಬರೀ ಅದನ್ನೇ ಹೇಳೋದು. ಪರನಿಂದೆ ಗ್ರಹಕ್ಷಯ, ಯತಿನಿಂದೆ ಕುಲಕ್ಷಯ ಅಂದರು. ಪರನಿಂದೆ ಎಂದೂ ಮಾಡಕ್ಕೆ ಹೋಗ್ಬಾರ್ದು. ಇನ್ನೊಬ್ಬರು ಗುಣದೋಷಗಳನ್ನು ನೋಡವ ಎಂದೂ ಉದ್ಧಾರ ಆಗೋದಿಲ್ಲ. ಇದ್ರ ಜೀವನಾನ ಅದರಾಗ ಬಂತು. ಬರೀ ಇನ್ನೊಬ್ಬರು ದೋಷ ನೋಡೋದು, ಹೊಲಸು ತಿನ್ನಾಕೈತಿಪ್ಪ ಇದಂತ. ಮನುಷ್ಯನೊಳಗೆ ಇವನ್ನೆಲ್ಲ ತುಂಬ್ಕೊಂಡು ಕುಂತು ಇನ್ನೊಬ್ಬರು ಮಾಡಿದ ಹೊಲಸೆಲ್ಲ ಮನಸ್ಸಿನಾಗ ಇಟ್ಕೊಂಡು ಏನಾದ ಪರಿಸ್ಥಿತಿ ಅಂತ. ಒಳ್ಳೆಯದನ್ನು ಬೇಕಾದಂಥ ಕೆಟ್ಟದನ್ನು ಅಂದ್ರೂ ಅವನಲ್ಲಿ ಒಳ್ಳೆಯ ಗುಣ ಇರ್ತೈತಿ, ಅದನ್ನು ಕಾಣು. ಪಾಪಿ ಅದನ್ನಂದ್ರೂ ಅವನಲ್ಲಿ ಒಳ್ಳೆಯದನ್ನು ನೋಡಕ್ಕೆ. ಪಾಪವನ್ನು ದ್ವೇಷಿಸಿರಿ, ಪಾಪಿಗಳನ್ನು ದ್ವೇಷಿಸಬೇಡಿರಿ ಅಂದರು. ನೀ ಅದನ್ನು ಮಾಡೋದು ಕೈ ಬಿಡೋದು. ನೀ ಅವ್ರನ್ನೇ ಯಾಕೆ ಇದನ್ನು ಮಾಡ್ತೀವಿ? ಹೀನಂತೆ ಅವ್ರು ಹೀನಲ್ಲ, ಅವ್ರು ಶ್ರೇಷ್ಠನ ಅದಾರ. ಕೃತಿಗಳು ಅವನ್ನ ನೀ ಮಾಡೋಕೆ ಹೋಗ್ಬೇಡ, ಬಿಡ ಅವನ್ನ. ಅವುಗಳ ಬೆನ್ನು ಹತ್ತಿದ ಕೂಡಲೇ ಹಂಗೆ ಆಕೈತಿ, ನಿನಗೆ ಹೀನ ಸ್ಥಿತಿ ಬರ್ತೈತಿ, ನಿನಗೂ ಬರ್ತೈತಿ. ಮಾವು ಮಾಡಿದ್ದ ನೀನು ಮಾಡೋಕೆ ಅದನ್ನ ಯಾಕೆ ನನಗೆ ಒಳ್ಳೆಯದನ್ನು ಮಾಡು. ಒಳ್ಳೆಯದನ್ನು ಇದ್ದೇ ಇರ್ತಾವೆ ಅವನಲ್ಲಿ, ಒಳ್ಳೆಯದು ಇದ್ದೇ ಇರ್ತೈತಿ ಪ್ರತಿಯೊಬ್ಬರು. ಅದನ್ನು ನಾವು ನೋಡೋದಿಲ್ಲ, ಬರೀ ಕೆಟ್ಟದ್ದನ್ನು. ಆ ಚಾಳಿ ಯಾವಾಗಿರ್ತೈತಿ? ಅವನು ಎಂದೂ ನಿಜವಾದ ಸಾಧಕ ಎದ್ದವ ಇನ್ನೊಬ್ಬರ ಗುಣದೋಷಗಳನ್ನು ನೋಡೋದಿಲ್ಲ. ಅಂದಾಗ ಅವ ಮುಂದುವರಿಯಕ್ಕೆ ಬರ್ತೈತಿ. ಅವು ಎಂದೂ ಮುಂದುವರಿದಲ್ಲ, ಅದು ಮತ್ತಷ್ಟು ಹೀನ ಸ್ಥಿತಿಗೆ ಹೋಗ್ತೈತಿ. ಅಲ್ಲೇ ದಿನ ಹೇಳ್ತೈತಿ ಕೇಳ್ತೈತಿ ಅಂದ್ರು ಇನ್ನೊಬ್ಬರು ಗುಣದೋಷ ನೋಡವ ಅವ ಎಂದೂ ಉದ್ಧಾರ ಆಗೋದಿಲ್ಲ. ಉದಾಸೀನ ಆಗುವಂತ ಮಹಾತ್ಮರ ಯಾರು ಗುಣದೋಷ ನೋಡಕ್ಕೆ ಹೋಗುದಿಲ್ಲ. ಅವರು ಪಾಪಿಗಳಲ್ಲಿ ಉದಾಸೀನ. ಎಲ್ಲರಲ್ಲಿ ತನ್ನಂತೆ ನೋಡುವಂಥ ಮನೋಭಾವನೆ ಅವರಲ್ಲಿ ಗಟ್ಟಿ ಇರ್ತೈತಿ. ಅವ್ರ ದೃಷ್ಟಿನ ಬೇರೆ ಇರ್ತೈತಿ, ನಮ್ಮ ದೃಷ್ಟಿ ಬರೀ ಸಂಶಯ ದೃಷ್ಟಿ ಇರ್ತೈತಿ. ಹೌದಿಲ್ಲ? ಇಂಥದಕ್ಕೆ ನಿನ್ನ ಪರಿಸ್ಥಿತಿ ಹಿಂಗಾಗೈತಿ. ವಿಶಾಲ ದೃಷ್ಟಿ ನನ್ನಲ್ಲಿ ನನ್ನ ಸ್ವರೂಪನ ಐತಿ. ಪ್ರತಿಯೊಬ್ಬರಲ್ಲಿ ಅದನ್ನು ಕಾಣಬೇಕು. ನನಗೆ ಮಾತ್ರ ಎಲ್ಲ ದೇವ್ರ ಕಾಣ್ತಾರಪ್ಪ, ನಿಮಗೆ ಹೆಂಗೆ ಕಾಣ್ತಾರ? ನಮ್ಗೆ ಹೆಂಗೆ? ಆ ದೃಷ್ಟಿ ದೋಷ ಅದ. ಹೌದಿಲ್ಲ? ನಮ್ಮ ದೃಷ್ಟಿ ಹೆಂಗೆ ನೀನು ನೋಡ್ತೀವಿ ಹೆಂಗೆ ಕಾಣ್ತೀವಿ. ಹೌದು, ನಮ್ಮ ಕೈ ಒಳಗೈತಿ, ಉಪಯೋಗ ಮಾಡ್ಕೋಬೇಕು. ಉಪಯೋಗ ಇದ್ದದ್ದು ಐತಿ, ಎಲ್ಲ ಉಪಯೋಗ ಇಲ್ಲದ ವಸ್ತು ಯಾವುದೂ ಇಲ್ಲ, ನಿರುಪಯುಕ್ತ ವಸ್ತು ಯಾವುದೂ ಇಲ್ಲ ಜಗತ್ತಿನೊಳಗೆ. ಎಲ್ಲ ಪ್ರತಿಯೊಂದು ಉಪಯೋಗಕ್ಕೈತಿ. ಇವು ಬಾಧದಾವೆ ಅಂತ ನೀ ಹಂಗೆ ತಿಳ್ಕೊಂಡಿ ಅದನ್ನು. ಹೌದಿಲ್ಲ? ಐತಿ. ಶಿವ ಅಂದ ಕೂಡಲೇ ಏನು ನೆನಪಿಗೆ ಬರ್ತೈತೆ ನಿಮಗೆ? ಆಕಾರದ ಭಾವ ಬರ್ತೈತೆ. ಜಡಿ ಬಿಟ್ಕೊಂಡವ, ಚರ್ಮ ಸುತ್ತಕೊಂಡವ, ಆ ಚಿತ್ರದ ಭಾವ. ಯಾಕ್ರಿ? ಅದು ಮೂಲ ವಸ್ತು ಆಗಲಾರ್ದು. ಆಕಾರ ಯಾಕ್ರಿ? ಪ್ರತೀಕ. ಬರಬಾರ್ದು ನಿನಗದು. ಅದಲ್ಲ, ಕಲ್ಪಿಸ್ಕೊಂಡದ್ದು ಅದು. ನಾಮ ರೂಪ. ಆ ಶಿವನಿಗೆ ಯಾವ ನಾಮನೂ ಇಲ್ಲ, ಯಾವ ರೂಪನೂ ಇಲ್ಲ. ಅದು ಹೆಣ್ಣು ಅಲ್ಲ, ಗಂಡು ಅಲ್ಲ. ಶಿವನು ಅಂದ್ಕೂಲೆ ಪುರುಷರ ಭಾವ ಬರ್ತೈತಿ. ಶಿವದಲ್ಲಿ ಅಂದ್ರೆ ಅದು ಹೆಣ್ಣು ಅಲ್ಲ, ಗಂಡು ಅಲ್ಲ. ಶಿವನಲ್ಲಿ ಅನ್ನೋ ಬದ್ಲಿ ಶಿವದಲ್ಲಿ ಅಂದ್ರೆ ಹೆಂಗಾಕೈತಿ? ನ ಬದ್ಲಿ ದ ಮಾಡಿದ್ರೆ ನ ಅಂದ್ಕೂಲೆ ಅದು ವ್ಯಕ್ತಿ, ಮನುಷ್ಯ. ಅದಲ್ಲ ಪುಲ್ಲಿಂಗ ಬರ್ತೈತಿಲ್ಲ ಅಲ್ಲಿ. ಅದಕ್ಕೆ ಅದು ಸುಧಾ ಭಾಳ ಸೂಕ್ಷ್ಮ. ವ್ಯಕ್ತ ಭಾವ ಬರಬಾರ್ದು. ವ್ಯಕ್ತ ಆಗುವುದಲ್ಲ ಅದು ಶಿವ ಅಂದ್ರೆ. ಅವ್ಯಕ್ತವಾದದ್ದು. ವ್ಯಾಪಕವಾದಂಥ ಚೈತನ್ಯ ಅದು. ನಾವು ಕಲ್ಪಿಸ್ಕೊಂಡು ಕುಂತೇವೆ ದೇವರು ಶಿವ ಅನುಕೂಲ ಇದೊಂದು ಇರಬೇಕು, ಹಿಂಗೆ ಲೋಕಾದಿ ಕಲ್ಪಿಸ್ಕೊಂಡು ಕುಂತೇವೆ. ಯಾವೂ ಇಲ್ಲ. ಅರು ಇರು ಆನಂದ. ಶಿವ ಅಂದ್ರೆ ಮಂಗಲ, ಕಲ್ಯಾಣ, ಸುಖಕರವಾದಂತಹ ಅರು ಆನಂದ ಸ್ವರೂಪ. ಅದು ನಿನ್ನ ಬಿಟ್ಟಿಲ್ಲ, ನೀನ ಅದಿ ಅನ್ನೋದನ್ನು ನೆನಪಿಗೆ ತಗೊಂಡು ಉಳ್ಕೊಳ್ಳೋ ಪ್ರಯತ್ನವನ್ನು ಮಾಡು. ನಾನೇ ಶಿವಸ್ವರೂಪನಿದ್ದೇನೆ ಅನ್ನೋದು ಧೈರ್ಯ ಬರುವಲ್ಲ ನಮ್ಗೆ. ಯಾಕೆ ಭಾಳ ದಿನ ಇದನ್ನು ನಾನು ಅಂದಂದ ನಾನು ಭಾವ ಮಾಡಕ್ಕೆ ಧೈರ್ಯ ಆಗೋದು. ತುಂಬ್ಕೊಂಡು ಕುಂತಿಯಲ್ಲ, ಇದನ್ನು ಖಾಲಿ ಮಾಡೋದು ತೆಗೆದು ಹೋಗಿ ಅಂದಾಗ ನಿನಗೆ ಆ ಭಾವ ಬರ್ತೈತಿ.
ಏನು ಈನ ಭಾವನೆಗಳನ್ನು ದೇಹ ತಾದಾತ್ಮ್ಯ ಭಾವನೆಯನ್ನು ತೆಗೆದು ಹಾಕಿದ ಅಂದಾಗ ಆ ಭಾವದೊಳಗೆ ವಿಶಾಲ ಭಾವದೊಳಗೆ ಇರಾಕ್ ಬರ್ತೈತಿ. ಸಂಕುಚಿತ ಭಾವನೆಯನ್ನು ಕೈ ಬಿಡೋದನ್ನು ಏನು ವ್ಯಾಪಕವಾದಂಥ ದೃಷ್ಟಿ ಬರ್ಬೇಕು ನಮಗೆ. ಸಂಕುಚಿತ ದೃಷ್ಟಿ ಎಲ್ಲ ಹೋಗ್ಬೇಕು ನಾವು. ಸಂಘ ಮಾಡಿ ಮಾಡಿ ನಮ್ಮದು ಸಂಕುಚಿತ ಆಗ್ಬಿಟ್ಟೈತಿ. ಅಂಥವ್ರ ಸಂಘ ಮಾಡಿ ಸಂಕುಚಿತ ದೃಷ್ಟಿಯವರ ಸಂಘ ಏನೈತಿ ನಮ್ಮನ್ನು ಸಂಕುಚಿತ ಮಾಡಿಬಿಟ್ಟೈತಿ. ಹಂಗೆ ವ್ಯಾಪಕವಾದಂಥ ದೃಷ್ಟಿಯುಳ್ಳವರ ಸಂಘ ಬೇಕು. ಮಹಾತ್ಮರ ಸಂಘ ಮಾಡಿರ ನೀನು ಮಹಾತ್ಮ ಆಕಿ ಮಹತ್ತರವಾದಂಥ ಇರುವಿನ ಸ್ಥಿತಿಯನ್ನು ನೀನು ಹೊಂತಿ. ಏನು ಬೇಕಾದಂಥ ಪಾಪಿ ಅದನಪ್ಪ ದುಷ್ಟದನಂದ್ರೂ ಅದನ್ನು ಹೊಂದಲಿಕ್ಕೆ ಬರ್ತದೆ. ಏನು ನಮ್ಮಂಥವ್ರಿಗೆ ಹೆಂಗಾದೈತಿ ಮತ್ತಾರಿಗೆ ಆಗ್ಬೇಕಿದೆ. ಈ ಭಾವನೆಯನ್ನು ಮಾಡ್ಕೊತ ಇರು. ನೀನು ಅದ ಅಕ್ಕಿ ಅದ ನೀನಾಗಿರ್ತಿ. ಯಾರು ತಮ್ಮ ಇರುವಿನ ಬಗ್ಗೆ ಶ್ರದ್ಧೆಯಿಂದ ತಿಳ್ಕೊಂಡು ಅದರಂತೆ ಇರ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅವರು ಅದರ ಫಲ ಪಡಿತಾರೆ. ಶ್ರದ್ಧಾ ನಂಬಿಕೆ ಬೇಕು. ಮಹಾತ್ಮರ ಹೇಳಿದ ಮಾತಿನಲ್ಲಿ ನಂಬಿಕೆ ಇದ್ರೆ ಅದರ ಲಾಭ ಆಕೈತಿ. ನಂಬಿಕೆಯೇ ಕಾರಣವು ಸಾಂಬನೊಲಿಯುವುದಕ್ಕೆ ಅಂದ್ರೆ. ಅದಕ್ಕೆ ನಂಬಲೆ ಮನವೇ ಹಂಬಲಿಸಿದರು ಮುಕ್ತಿ ಎಂಬೈಸಿ ಕರ್ಮವೆಂಬ ಜಾರದಳು ಸಿಲುಕಿ ನೀ ಹಾಗೆ ಉಳ್ಕೊಳ್ಳೋಕೆ ಪ್ರಯತ್ನ ಮಾಡಬೇಕು. ನೀ ಯಾರಿದೆ ಅನ್ನೋದು ಆ ಪರಬ್ರಹ್ಮ ಸ್ವರೂಪನ ನೀನದಿ ಅನ್ನೋದು. ನೀ ಎಲ್ಲದನ್ನು ಆರೋಪ ಮಾಡ್ಕೊಂಡು ಇಷ್ಟು ದಿನ ಅದನ್ನು ಮಾಡ್ಕೊತ ಅದ ಅನ್ಯ ಭಾವನೆಯನ್ನು ಮಾಡ್ಕೊಂಡು ಈನ ಭಾವದೊಳಗೆ ಇನ್ನು ಬಿಡೋದನ್ನೆಲ್ಲ ಅಜ್ಞಾನದೊಳಗೆ ಇದು ನಾನು ನಂದು ಅಂತ ತಿಳ್ಕೊಂಡು ಬಳಲಿದೆ. ಇದು ಯಾವುದೂ ನೀನಲ್ಲ. ಅದನ್ನು ಎಚ್ಚರಗೊಳಿಸಿದ್ರು ಮಹಾತ್ಮರು. ಅಲ್ಲೋ ನೀ ಅಲ್ಲದನ್ನು ಹಿಡ್ಕೊಂಡು ಸುಳ್ಳ ಬಳಲಿದೆ ಅಲ್ಲೋ. ಬಡಲಿಕ್ಕೆ ತಪ್ಪಿಸ್ಕೋಬೇಕನ್ನುವಂಗಿದ್ರೆ ನೀನಲ್ಲದ ಎಲ್ಲ ಭಾವನೆಗಳನ್ನು ಕೈ ಬಿಡ. ಈನ ಭಾವನೆಗಳನ್ನು ಬಿಡೋದು. ನೀನೇ ಪರಬ್ರಹ್ಮ ಸ್ವರೂಪಿದ್ದಿ, ದೇವರ ನೀನಿದ್ದಿ ಅನ್ನೋದು ತಿಳ್ಕೊ. ಇದು ಎಷ್ಟು ಜನ್ಮ ಇದು ನೀನಂತ ತಿಳ್ಕೊಂಡ್ರು ಇದು ನೀನಾಗಕ್ಕೆ ಶಕ್ಯನೇ ಇಲ್ಲ. ನೀ ಏನದಿ, ನೀವೆಲ್ಲರೂ ಅಮೃತ ಸ್ವರೂಪಿಗಳ ದೇವ ಸ್ವರೂಪಿಗಳದಿರಿ ಅನ್ನೋದನ್ನು ಅನುಭವದಿಂದ ನೋಡ್ಕೊ. ಮೊದಲು ಶರೀರ ಆರೋಗ್ಯ ಕಾಪಾಡ್ಕೋರಿ. ಆರೋಗ್ಯದಿಂದ ಇರುವ ಶರೀರದಿಂದ ಮನಸ್ಸನ್ನು ಬಲಾಡಿರ್ತೈತಿ. ಶರೀರ ರೋಗಗ್ರಸ್ತ ಆತಂದ್ರೆ ಯಾಕ್ರಿ ಮನಸ್ಸನ್ನು ದುರ್ಬಲ ಆಕೈತಿ. ಬರೇ ಅದ ಚಿಂತೆ ಇರ್ತೈತಿ. ಮನಸ್ಸು ಆರೋಗ್ಯ ಇರ್ಬೇಕಾಯ್ತು ಅಂದ್ರೆ ಈ ವಿಷಯ ಚಿಂತನೆಯನ್ನೆಲ್ಲ ಕೈ ಬಿಡೋದು. ಅನ್ಯ ವಿಷಯಗಳ ವಾಸನ ಬಾರದೆ ಆನಂದೇಕತರವಾಗಿ ಮನಸ್ಸು ಆತ್ಮನಲ್ಲಿ ನೆಲೆಯಾಗಿ ನಿಲ್ಲಲಿಕ್ಕೆ ಪ್ರಯತ್ನ ಮಾಡ್ಬೇಕು ನೋಡ್ರಿ. ಅದಕ್ಕೆ ಧ್ಯಾನ ಅಂತಾರೆ. ಆರಾಮ್ ಮನಸ್ಸಿಗೆ ಬಂದಂಗೆ ಇಟ್ಕೊಳಕ್ ಬರ್ತೈತಿ ಅದು ಬರೋದಿಲ್ಲ. ಅದು ಪುರುಷತಂತ್ರನೂ ಅಲ್ಲ, ಚೋದನಾ ತಂತ್ರನೂ ಅಲ್ಲ, ವಸ್ತುತಂತ್ರ ಅದು. ಪುರುಷತಂತ್ರ ಅಂದ್ರೆ ನಮ್ಮ ಮನಸ್ಸಿಗೆ ಬಂದಂಗೆ ಮಾಡ್ಬೋದು. ಚೋದನಾ ತಂತ್ರ ಅಂದ್ರೆ ಶಾಸ್ತ್ರ ವಿಧಿಗೆ ಅನುಸಾರವಾಗಿ ಮಾಡೋದು. ಎಲ್ಲ ಕೈ ಬಿಟ್ಟು ಯಥಾರ್ಥವಾಗಿ ಹೆಂಗೈತೆ ಹೆಂಗೆ ನಾವು ಅದನ್ನು ಅನುಭವಿಸೋದು ವಸ್ತುತಂತ್ರ ಅಂದ್ರೆ. ಇದ್ದಕ್ಕಿದ್ದಂಗೆ ಐತೆ. ನೀ ಕಲ್ಪಿಸ್ಕೊಂಡಂಗಿಲ್ಲ, ಭಾವಿಸ್ಕೊಂಡಂಗಿಲ್ಲ. ಎಲ್ಲ ಭಾವಿಸ್ಕೊಂಡಿದ್ದು ಕಲ್ಪನೆಗಳನ್ನೆಲ್ಲ ಕೈ ಬಿಟ್ಟು ಅದನ್ನು ಅನುಭವಿಸ್ಬೇಕಾಗೈತಿ. ಜ್ಞಾನ ಅಂದ್ರೆ ಏನೊಂದು ಕಲ್ಪನಾ ಮಾಡದೇ ಇರುವುದು. ಎಚ್ಚರಿಕೆ ಕಲ್ಪನಾ ಇರಬಾರ್ದು, ಕನಸಿನ ಕಲ್ಪನಾನೂ ಇರಬಾರ್ದು, ನಿದ್ದೆ ಹತ್ತಬಾರ್ದು. ಅದ ನಿನ್ನ ನಿಜದ ಎಚ್ಚರ, ಅದ ಜ್ಞಾನ ಅಂತ. ಏನೊಂದು ತೋರದ ಅಜ್ಞಾನವಲ್ಲದ ನಿಜಗುಣವ್ರು ಅಗದಿ ಸರಳ ಇಟ್ಟುಬಿಟ್ಟಾರ. ಅದನ್ನು ಎಚ್ಚರನೂ ತೋರಬಾರ್ದು, ಕನಸು ತೋರಬಾರ್ದು, ನಿದ್ದೆ ಹತ್ತಬಾರ್ದು. ಜ್ಞಾನ ಅಂದ್ರೆ ಏನೊಂದು ತೋರದ ಅಜ್ಞಾನವಲ್ಲದು. ಎಚ್ಚರ ತೋರುವಂಗಿಲ್ಲ, ಕನಸನ್ನು ತೋರುವಂಗಿಲ್ಲ, ನಿದ್ದೆನೂ ಹತ್ತಬಾರ್ದು. ಅದ ನಿನ್ನ ನಿಜದ ಜ್ಞಾನ ಅಂತ. ಅದನ್ನು ಮಾಡ್ಕೋ. ಅದ ಮನುಷ್ಯನ ಜನ್ಮಕ್ಕೆ ಬಂದು ಮಾಡಿಕೊಡುವಂಥ ಲಾಭ ಇದು. ಅದಕ್ಕೆ ಈ ಮೂರು ಅವಸ್ಥೆಗಳ ಸಂಬಂಧ ತಪ್ಪಿಸ್ಕೊಂಡು ಇರಾಕ್ಬಿಡ್ತೈತಿ. ಅವಾಗ ನಾವು ನಾಲ್ಕನೇ ಅವಸ್ಥೆ ಅಂತ, ಜ್ಞಾನದ ಅವಸ್ಥೆ ಅದು, ಸೂರ್ಯಾವಸ್ಥೆ ಅಂತ. ಇದ್ರಾಗ ನಾನು ಕೆಲಸ ಇಲ್ಲ ಅನ್ನೋ ಒಂದು ಕೆಲಸ ನೋಡ್ರಿ. ನಾವು ಹಂಗೆ ಎಚ್ಚರ ಕನಸು ನಿದ್ಯಾಗ ಹಂಗೆ ಸುತ್ತ ಆಗ್ತೇವೆ. ಹಂಗೆ ಒಳ್ಳೆ ಒಳ್ಳೆ ಬರೀ ಇದ್ರಾಗ ನಾಡಾಗ್ತೇವೆ. ಇದರಿಂದ ಇದನ್ನು
ಮೂರು ಅವಸ್ಥೆಗಳನ್ನು ದಾಟ ಅಜ್ಞಾನದ ಅವಸ್ಥೆಗಳೆಲ್ಲವು. ಜ್ಞಾನದ ಕಡೆಗೆ ಬಾ, ಕತ್ತಲೆಯಿಂದ ಬೆಳಕಿನಡೆಗೆ, ಅಜ್ಞಾನದಿಂದ ಜ್ಞಾನದೆಡೆಗೆ ಬಾ, ಮೃತ್ಯುವಿನಿಂದ ಅಮೃತದೆಡೆಗೆ ಬಾ. ಮೂರು ಅವಸ್ಥೆಗಳನ್ನು ಮೇಲಕ್ಕೆ ಹೊಡಿ, ಮೂರು ಲಾಗ ಅಂತ ಶರೀಫರ ಅಂದಾರಲ್ಲ. ಮೂರು ಅವಸ್ಥೆಗಳನ್ನು ದಾಟುವ ಅಜ್ಞಾನದ ಅವಸ್ಥೆಗಳನ್ನು ಮೀರಿ ನಿಲ್ಲದು. ಕನಸು ನೆನಸುಗಳ ದಾಟಿ ಸುಪ್ತಿಯ ಗುಣಸನು ಸಲೆ ಮೀಂಟಿ, ಆರಿಗೂ ತಿಳಿಯದ ತಾರಕ ಬ್ರಹ್ಮಗೊಂದ ಆರುತಿ ಮಗ್ಲ ಅಂತೀರ. ಯಾಕ್ರಿ? ಎಲ್ಲವನ್ನು ನಾವು ಮೀರಿ ನಿಲ್ಲುವ ಪ್ರಯತ್ನ ಮಾಡಬೇಕು. ಮೂರು ಅವಸ್ಥೆಗಳಿಗೂ ಓಡಾಡ್ತೀವಿ ಇಲಿ ಹಂಗ, ಮದ್ದಲಿ ಒಳಗಿನ ಇಲಿ ಅಂತೆ. ಒಳ್ಳೆ ಎತ್ತರ, ಕನಸು, ನಿದ್ರಿ ಇದರಾಗ ಸುತ್ತಾಡ್ತಿಯಲ್ಲೋ. ಇದರಿಂದ ಬಾ ಕಡೆ ಮೂರು ಅವಸ್ಥೆಗಳನ್ನು ದಾಟುವಂತೆ. ಏನು? ಅದಕ್ಕಾಗಿ ಪ್ರಯತ್ನ ಮಾಡಬೇಕು. ಇದ ಮನುಷ್ಯನ ಜನ್ಮದ ಕೆಲಸ. ಪುನಃ ಇವು ತೋರ್ದಂಗೆ ಮಾಡ್ಕೋಬೇಕು. ಮೂರು ಅವಸ್ಥೆಗಳು, ಕಪಟದ ಮೂರು ಅವಸ್ಥೆಗಳನ್ನು ತೋರಲಿಯದೆ ಅಡಗಿಸು. ಅಂದಾಗ ಮಾಯಾಕ್ಯತನವಾಗಲೇ ಸಮನಿಪುದು ಅಂದ್ರೆ ತೂರ್ಯಾವಸ್ಥೆ. ಅವಾಗ ನಿನಗೆ ಅನುಭವಕ್ಕೆ ಬರ್ತೈತಿ. ಅದು ಮಾತಾಡೋದು ಸರಳ ಆಕೈತಿ. ಯಾಕ್ರಿ? ಈ ವಾಸನೆಗಳು ಏನು ಮಾಡ್ತಾವ, ನಮ್ಮನ್ನು ಇವ ಅವಸ್ಥೆದಾಗ ತಿರುಗಕ್ಕಿಸ್ತಾವ. ಅಂದಾಗ ಹಿಂಗಾಗೈತಿ ನಮ್ಮ ಅವಸ್ಥಾನ. ಇವನ್ನೆಲ್ಲ ಪರಿಶೀಲನೆ ಮಾಡಿ ನೋಡ್ಕೋ. ಅವಸ್ಥೆಗಳ ಪರಿಶೀಲನೆ ಮಾಡಿ ಇವುಗಳನ್ನು ಮೀರ್ಲಿಕ್ಕೆ ಪ್ರಯತ್ನವನ್ನು ಮಾಡು. ಅಂದಾಗ ತಲೆಯನ್ನು ಮಡ್ಡು ಬಿಡ್ತೈತಿ ಅಂತ. ಏನು ಅವಸ್ಥೆಗಳು? ಎಚ್ಚರಿಕೆ ಅಂದ್ರೆ ಕನಸಿನಾಗಿಲ್ಲ, ಕನಸಿನ ಅಂದ್ರೆ ಎಚ್ಚರಿಕೆ ಇಲ್ಲ, ಎಚ್ಚರಿಕೆ ಕನಸಿನ ನಿದ್ದೆ ಆಗಿಲ್ಲ. ಈ ಮೂರು ಅವಸ್ಥೆಗಳ ಸಂಬಂಧ ನಿನ್ನ ನಿಜದ ಎಚ್ಚರಿಕೆ ಒಳಗಿದಿಲ್ಲ. ಅದನ್ನು ಖಾತ್ರಿ ಮಾಡ್ಕೊಂಡು ಸಮಾಧಿಯನ್ನು ಹೊಂದಿ ನಿನ್ನಲ್ಲಿ ಯಾವೂ ಇಲ್ಲ ಅನ್ನೋದನ್ನು ಖಾತ್ರಿ ಮಾಡ್ಕೊ. ಅಂದಾಗ ಚಿಂತೆ ಕಳೆದೈತಿ. ಆ ಸಮಾಧಿಯನ್ನು ಹೊಂದಿದಾಗ ನಿನಗೆ ಜ್ಞಾನ, ನೀ ಯಾರಿದ್ದೆ ಅನ್ನುವಂಥ ಅನುಭವ ನಿನಗಾಕೈತಿ. ಯಾವಾಗ ನಿನ್ನ ಚಿಂತೆ ಕಡಿತೈತಿ. ಇಲ್ಲೇ ಮಠ ನೀನು ಸಮಾಧಿ ಹೊಂದೋದು ಬರೀ ಮಾಹಿತಿ ಮಾಡ್ಕೊಂಡೆ. ಆ ಪ್ರಕಾರವಾಗಿ ಅದರ ಎಚ್ಚರವನ್ನು ಹೊಂದಬೇಕಲ್ಲ. ನಿಜದ ಎಚ್ಚರಿಕೆಯನ್ನು, ಸಮಾಧಿ ಸ್ಥಿತಿಯನ್ನು ಪಡೆದಾಗ ಅವಾಗ ನಿನ್ನ ಚಿಂತೆ ಕಳೆದಾಗ ಏನು ಮಾತಾಡಕ್ಕೆ ಭಾಳ ಹಗರಿದೆ. ಹೌದಿಲ್ಲ? ಇದು ಹೆಂಗಾಕೈತಿ ಅಂದ್ರೆ ಅರಮನೆ ಸುದ್ದಿ ತಿರುಕರು ಮಾತಾಡಿದಂಗೆ ಆಗದದು ನಮಗೆ. ಎಂಥ ವೈಭವ ಅಲ್ಲಿ, ಎಂಥ ಉಡುಪುಗಳು, ತಿನ್ನೋದು ಉಣ್ಣೋದು ಎಂಥ ಭೋಗ ಐತಿ ಅಲ್ಲಿ. ತಿರುಕರು ಮಾತಾಡ್ತಿದ್ರು ಅಂತ. ನಾವು ಮತ್ತು ಇವ್ರು ಬೆನ್ನತ್ತಿ ವಿಷಯಗಳು ಬೆನ್ನತ್ತಿ ಅವ್ರ ತಿರುಕರ ಅಲ್ಲ. ಅರಮನೆಯ ಸುದ್ದಿ ತಿರುಕರು ಮಾತಾಡಿದಂಗೆ ನಮ್ಮ ಬಾಳೆ ಆಗೈತಿ. ಏನು ನೀನಾದಾದಿ ಅನ್ನೋದು ಸಾಕ್ಷಾತ್ ಅದನ್ನು ಅನುಭವ ತಗೊಂಡು ಉಳ್ಕೊಳ್ಳೋ ಪ್ರಯತ್ನವನ್ನು ಮಾಡು. ಏನು ಮನಸ್ಸಿಗೆ ಅಜ್ಞಾನ ಆವರಣ ಬಂದ್ಬಿಟ್ಟೈತಿ. ಆದ ಕಾರಣ ಆ ಆವರಣವನ್ನು ತೆಗೆದು ಹಾಕೋ ಪ್ರಯತ್ನ ನಾವು ಮಾಡಬೇಕಾಗೈತಿ. ಏನು ಮಾಯಾವರಣವಿಲ್ಲದ ಅನುಭವದ ಸುಖಸುದೆಯ ಸೇವನೆಯ ಸೊಗಸು ತೀವ್ರದೆ ಸುಮ್ಮನೆ ತನಗೆ ಕೈವಲ್ಯವಾದುದು ಎಂಬುವನ ಬಗ್ಗೆ ಪಸತು ಅಂತ. ಅಜ್ಞಾನ ಆವರಣ ಎಲ್ಲ ಹೋಗ್ಬೇಕು ನೋಡ್ರಿ. ಅದಕ್ಕಾಗಿ ಪ್ರಯತ್ನ ನಾವು ಮಾಡಬೇಕು. ಅಜ್ಞಾನವನ್ನು ಕಳ್ಕೊಳ್ಳಿಕ್ಕೆ ಅಜ್ಞಾನ ಆವರಣದಿಂದ ನಾವು ಕಡೆಗೆ ಆಗ್ಬೇಕಾಗಿದೆ. ಮೊದಲೇ ನೀನು ನಿದ್ರೆ ಮಾಡೋಕೆ ಕಲ್ಕೋ. ಇನ್ನೊಬ್ರು ಗೊಡವೆ ಅದಕ್ಕೆ ಬೇಕಾಗಿತ್ತು. ಅವಾಗ ಇನ್ನೊಬ್ರು ಇದ್ರೆ ನೋಡು ಅಂತೇನೆ. ಹಂಗೆ ಮೊದಲು ನೀನು ಸ್ವರೂಪ ಜ್ಞಾನ ಮಾಡ್ಕೋ. ಅವಾಗ ಜಗತ್ತಿದ್ರೂ ಗೊಡವಿಗೆ ಹೋಗಕ್ಕೆ ಬರ್ತೈತೆ. ಜಗತ್ತ ಇಲ್ಲಲ್ಲ, ನಿನ್ನ ನಿಜದ ಎಚ್ಚರಿಕೆಯನ್ನು ನೀವು ಮಾಡ್ಕೊಂಡೆ ಅಂದರೆ ನಿಜವಾಗಿ ಸುಖ ಹೊಂದಬೇಕನ್ನೋ ಉತ್ಕಟ ಇಚ್ಛೆ ಇದ್ದವ ಜಗತ್ತಿನ ಗೊಡವಿಗೆ ಹಾಕೋಕಂಡ್ರಿ ಅವ. ಹೌದಿಲ್ಲ? ನಿದ್ದೆ ಬಂದಾಗ ಇದು ಅದಕ್ಕೆ ಬೇಕಾಗೈತೆ ಅಂತ ನಾವು ನಿದ್ದೆ ಬಂದಾಗ ಉತ್ಕಟ ಇಚ್ಛೆ ಇತ್ತು ಅಂದರೆ ಯಾರು ಅದಾರ ಹೋಗೋಪ್ಪ ಮರ, ಎಲ್ಲಿ ನಿದ್ದೆ ಬಂದದ್ದು ನನಗಂತೆ. ಯಾವ ಗೊಡವಿಗೂ ಹೋಗೋದಲ್ಲ. ಬೇಕಾದ ಕೇಳಿದ್ರೆ ನನಗೆ ನಿದ್ದೆ ಬಂದೈತಪ್ಪ ಅಂತ ಅದ್ರ ಗೊಡವಿ ಕೈ ಬಿಡ್ತಾನ ನಾವು. ಶರೀರ ನೀವು ಹಾಕೊಂಡು ಕುಂತ್ರ ಹೆಣ್ಣು ಗಂಡಿನ ಭಾವ ಬರ್ತೈತಿ. ನೀವಾಗಿದ್ದಾಗ
ಹೆಣ್ಣು ಗಂಡಿನ ಭಾವ ಎಲ್ಲೈತಿ ಅಲ್ಲಿ. ಶರೀರ ಹೆಣ್ಣು ಗಂಡು ಹೋಗೈತಿ. ನೀ ಏನಾರ ಹೆಣ್ಣು ಗಂಡು ಅರು ಇರುವ ಆನಂದ ಹೆಣ್ಣು ಗಂಡು ಹೋಯ್ತೇನೆ ಅದು. ಶರೀರ ನೋಡಿ ಹೇಳ್ತೀನಿ, ನಾ ಹೆಣ್ಣದೀನಿ ಗಂಡದೀನಿ ಅಂತ. ನಿನ್ನ ನೋಡಿ ಹೇಳ್ತೇನೆ, ಏನಾರ ನೋಡಿ ಏನಾರ ಹೇಳೋದನ. ಆ ಇದ್ದ ಇರುವಿನ ಕಡೆ ಎಲ್ಲ ಕೊಟ್ಟಾಗ ಇವ್ಯಾವೂ ಇಲ್ಲ. ನಾನು ಹೆಣ್ಣು ಅನ್ನೋದು ಇಲ್ಲ, ಗಂಡ ಅನ್ನೋದು ಇಲ್ಲ. ಏನ್ ಶರೀರ ರೂಪ ನಿನ್ನ ರೂಪ ಅಲ್ಲಲ್ಲ ಅದು. ಏನ್ ನಿದ್ದೆತ್ತಾಗ ಅಲ್ಲಿ ಹೆಣ್ಣಾಗಿದ್ದೇನು ಗಂಡಾಗಿದ್ದೆ? ನಿದ್ದೆತ್ತಾಗ ಏನಾಗಿದ್ದೆ ಅಂದ್ರೆ ಆರಾಮಿದ್ದೆ ಅಂತೇಳಿ. ಅಲ್ಲಿ ಹೆಣ್ಣು ಗಂಡಿನ ಭಾವ ಎಲ್ಲೈತಿ ನೀವು? ಈ ಎಚ್ಚರಿಕೆ ಒಳಗೆ ಇದನ್ನ ಹಿಡ್ಕೊಂಡು ಕೂತಿ, ನಾ ಹೆಣ್ಣದೀನಿ ಗಂಡದೀನಿ ಅಂತ. ನೀ ಹೆಂಗೆ ಮಾಡ್ಕೊಂಡು ಹಂಗಾಗೈತಿ ನಿನ್ನ ಕೈ ಒಳಗೆ. ನೀ ಮಾಡ್ಕೊಂಡದ್ದು ಅದೋದಿಲ್ಲ, ಯಾರು ಮಾಡಿದ್ದಲ್ಲ ಅದು. ನನಗೆ ಹೆಣ್ಣು ಶರೀರ ಯಾಕೆ ಬಂತಿ, ಗಂಡು ಶರೀರ ಯಾಕೆ ಬಂತಿ ಅಂತ ದೇವ್ರು ಮಾಡ್ಯಾನ, ನೀ ಮಾಡ್ಕೊಂಡದ್ದು ಅದೆಲ್ಲ. ಯಾವ ಶರೀರನು ನನಗೆ ದುಃಖ ಕೊಡ್ತಾವು, ಏನೂ ಆಗದಂಗೆ ಈ ಭಾವನೆಯನ್ನು ತಪ್ಪಿಸ್ಕೊಂಡು ಆತ್ಮಭಾವದೊಳಗೆ ಇರಬೇಕು ಅನ್ನೋ ಪ್ರಯತ್ನ ಮಾಡಿದೆ. ಅದಾಗಿರ್ತಿ ನೀನಾಗಿರ್ತಿ, ದೇವ್ರ ನೀನಾಗಿರ್ತಿ. ನೀ ಹೆಣ್ಣು ಶರೀರದಾಗ ಸುಖ ಸಿಗ್ತೈತಿ ಅಂತ ಆ ಭಾವ ಮಾಡಿ ಅದಾಗೈತಿ. ಹೆಣ್ಣು ಶರೀರ ಇದ್ದದ್ದು ಗಂಡು ಶರೀರ ನೆನಪು ಮಾಡಿ ಅದ್ರಾಗ ಸುಖ ಐತಿ ಅಂತ ಅದನ್ನ ನೆನಪು ಮಾಡಿ ಅದು ಗಂಡು ಆಕೈತಿ. ಗಂಡು ಶರೀರ ಇದ್ದದ್ದು ಹೆಣ್ಣು ಶರೀರ ನೆನಪು ಮಾಡಿ 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 ಅದು ಹೆಣ್ಣಾಗಿಬಿಡ್ತೈತಿ. ಹೌದಿಲ್ಲ? ಏನು ನೆನಪು ಮಾಡ್ತಿ ಅದಾಗ ಬಿಡ್ತಿ. ಹೆಣ್ಣು ಇದ್ದದ್ದು ಗಂಡು ಆಕೈತಿ, ಗಂಡು ಇದ್ದದ್ದು ಹೆಣ್ಣು ಆಕೈತಿ, ಅದ್ರಾಗ ಸುಖ ಸಿಗ್ತೈತಿ ಅಂತ ಅದಾಕೈತಿ. ಅದೇ ನೆನಪಿನ್ಯಾಗ ಅದರ ಆನಂದ ನೀನ ಅಂತ ತಿಳ್ಕೊಂಡ್ರೆ ಇದನ್ನೆಲ್ಲವನ್ನ ಮೀರಿ ನಿಲ್ಲಕ್ಕೆ ಬರ್ತೈತಿ. ನೀ ಯಾರಿದೆ ಯಥಾರ್ಥ ಜ್ಞಾನ ಮಾಡ್ಕೋ. ನೀ ಹೆಣ್ಣು ಅಲ್ಲ ಗಂಡು ಅಲ್ಲ, ಶರೀರ ಹೆಣ್ಣು ಗಂಡು. ಈ ದೇಹದ ತಾದಾತ್ಮ್ಯ ಭಾವನೆಯನ್ನು ತಪ್ಪಿಸ್ಬೋದು. ದೇಹ ನಾನೆಂಬುದನ್ನು ಅಳಿ, ಅದಕ್ಕೆ ಆಧಾರವಾಗಿರ್ತಕ್ಕಂಥ ಅರಿವು ಇರುವ ಆನಂದ ದೇವ ಸ್ವರೂಪನ ನಾನು ಅನ್ನೋದನ್ನು ತಿಳ್ಕೊ. ಇದ ಮನುಷ್ಯನ ಜನ್ಮದ ಲಾಭ. ಅದನ್ನು ಮರೆತ ನಾ ಹೆಣ್ಣದೀನಿ ಗಂಡದೀನಿ ಅಂದ ಇದೇ ವಾಸನ ಕಟ್ಕೊಂಡು ಶರೀರ ಬಿಡ್ತೈತಿ ಮತ್ತು ಅದಾಗಿಬಿಡ್ತೈತಿ. ಜನ್ಮ ಜನ್ಮ ಅಂತ ತಿರ್ಗಾಕಿರ್ತೈತಿ ಇದು ವಾಸನ. ಏನು ಯಾರ್ಯಾರ್ದು ಎದರೊಳಗೆ ಪ್ರೀತಿ ಐತಿ ಅದಾಗಿ ಬಿಡ್ತಾವು. ಏನು ಅದೇ ಭಾವದೊಳಗೆ ಇದ್ದಿದ್ದು ಅದ ಆಗಿಬಿಡ್ತಾವು. ಏನು ಅದಕ್ಕೆ ಅಂತ್ಯಕಾಲದೊಳಗೆ ಇದು ಎದ್ರ ಮ್ಯಾಗ ನೆನಪು ಬರಬಾರ್ದು. ಯಾವ್ದಾರ ನೆನಪನು ನಮ್ಮ ಆತ್ಮಭಾವದೊಳಗೆ ಇರಕ್ಕೆ ನಾನೇ ದೇವರಿದ್ದೇನೆ ಅನ್ನೋ ಭಾವ, ಆತ್ಮಭಾವ ಗಟ್ಟಿ ಆಗ್ಬೇಕು. ಅಂತ್ಯಕಾಲಕ್ಕೆ ಇದ ನೆನಪು ಬರುವ ಸಂಬಂಧ ಇದ್ರ ಸಂಸ್ಕಾರ ಗಟ್ಟಿ ಮಾಡ್ಕೋಬೇಕಾಗೈತಿ. ಏನು ಅಜ್ಞಾನವನ್ನು ನೀ ತಿಳಿತಿ, ಅಜ್ಞಾನವನ್ನು ತಿಳಿಯವ ನೀವು ಒಬ್ಬ ಮದಿಯಲ್ಲ. ನಿನಗೆಲ್ಲೈತಿ ಅಜ್ಞಾನ? ನಿದ್ರಿ ತಿಳಿಯವ ಯಾರು ಅಂದ್ರೆ ಹಮ್ಮ ಹೌದಿಲ್ಲ. ಹಮ್ಮಿಗೆನ ಇದೆಲ್ಲ ಅನುಭವ. ಅಲ್ಲಿ ಹಮ್ಮ ಇರೋ ಮಟ್ಟ ಅನುಭವ, ಹಮ್ಮ ಅಡಗಿದ ಮ್ಯಾಗ ಅನುಭವ ಇಲ್ಲೈತಿ. ನಿದ್ದೆ ಹೆಚ್ಚಿದಾಗ ಹಮ್ಮು ಅಡಗಿರ್ತೈತಿ, ಅಲ್ಲಿ ಅನುಭವ ಇರೋದಿಲ್ಲ. ಎಚ್ಚರ ಆದ ಕೂಡಲೇ ಹಮ್ಮನ ಮತ್ತೆ ಉದಯ ಆಕೈತಿ. ನಿದ್ದ್ಯಾಗ ಅಡಗಿದಾಗ ಆದ್ರೆ ಅದು ತಿಳುವಳಿಕೆ ಇರೋದಿಲ್ಲ. ಎಚ್ಚರ ಆದ್ಮ್ಯಾಗ ಅದನ್ನು ಹೇಳ್ತೀವಿ ಆನಂದಮಯವಾಗಿದ್ನಿ ಅಂತ. ಆ ಸುಖಮಯವಾದಂಥ ಇರುವುದು ಕಲ್ಪಿತನದು, ಅಕಲ್ಪಿತವಾದದ್ದು. ಅನುಭವನ ಮೊದಲು. ಶಾಸ್ತ್ರ ಮೊದಲು, ನಿನ್ನ ಅನುಭವ ಮೊದಲು ಅಂದ್ರೆ ಅನುಭವನ ಮೊದಲು. ಏನು ನಿದ್ದೆ ಹೆಚ್ಚಿದಾಗ ಆ ನಿದ್ದೆ ಒಳಗೆ ಆರಾಮಿನ ಅನುಭವದ ಅನ್ನೋ ತಿಳುವಳಿಕೆ ಇರ್ತೈತಿ, ಆದ್ರೆ ಹೇಳಕ್ಕೆ ಬರೋದಿಲ್ಲ ಅದು. ಏನು ಎಚ್ಚರಿಕೆಯಾಗಿ ತಿಳಿದಂಗೆ ಅದನ್ನು ತಿಳಿಯಕ್ಕೆ ಬರೋದಿಲ್ಲ. ಎಚ್ಚರ ಇರಬೇಕು, ಅದರ ಅನುಭವ ಇರಬೇಕು. ಎಚ್ಚರ ಇದ್ದು ನಿದ್ದೆ ಹತ್ತಿರಬೇಕು. ಅನುಭವ ಎಲ್ಲಿ ತನಕ ಗಾಢಾಗಿರ್ತೈತಿ ಅಲ್ಲಿ ತನಕ ಇರ್ತದೆ, ಆದ್ರೆ ಅಲ್ಲಿ ತಿಳಿದಿಲ್ಲ. ಏನು ಮನಸ್ಸ ತನ್ನ ಎಲ್ಲ ಸಂಸ್ಕಾರಗಳನ್ನು ಹಿಡ್ಕೊಂಡು ನಿದ್ರೆಯೊಳಗೆ ಅಡಗಿರ್ತೈತೆ ಅಲ್ಲಿ. ಏನು ನಿದ್ರೆ ಅನುಭವ ಮಾಡ್ಕೊಳಕ್ಕೆ ಹೊರಗಿನ ಯಾವ ಸಾಮಾನು ಬೇಕಾಗಿಲ್ಲ, ಯಾವ ಜಗದ್ಗುರುಗಳೂ ಬೇಕಾಗಿಲ್ಲ. ನೀ ಯಾವ ಜನ್ಮದ ಕೆಲಸ ಮಾಡ್ತೀನಿ ನೋಡು, ಆ ಜನ್ಮ ನಿನಗೆ ಕಾದು ಕೂತೈತಿ.
ಪಶು ಪಕ್ಷಿಗಳ ಜನ್ಮದ ಕೆಲಸ ಮಾಡಿದ್ರೆ ಪಶು ಪಕ್ಷಿಗಳ ಜನ್ಮಗಳು ಕಾದು ಕೂತಾವು. ಮನುಷ್ಯನ ಜನ್ಮದ ಕೆಲಸ ಮಾಡಿದ್ರೆ ಮನುಷ್ಯನ ಜನ್ಮ ಬರ್ತೈತಿ. ನಿನಗೆ ಇನ್ನೇ ಮನುಷ್ಯನ ಜನ್ಮ ಬರುವಂಗಾರ ಮಾಡ್ಕೊರಿ, ಅಂತ ಆಚರಣೆ ಒಳಗರ ತೊಡಗ್ರಿ. ದನಕರ ಕತೆ ಬಾಳೆ ಮಾಡಿದ್ರೆ ಅದ ಆಗಿಬಿಡ್ತಿ, ಅದ ವಾಸನ ಆಗಿಬಿಡ್ತಿ, ಪಶು ವೃತ್ತಿ. ಎಲ್ಲರದು ಅನುಭವದ ಉಪಾಧಿ ಅದು ಒಂದೇ ಅದ. ಏನೂ ತಿಳಿದಿದ್ದಿಲ್ಲ, ಆನಂದವಾಗಿದ್ನಿ ಅನ್ನೋದು ಎಲ್ಲರ ಅನುಭವ ಅದ. ಇಲ್ಲ ಏನ್ ಗಡದ ನಿದ್ದೆ ಹೊಡ್ಯಾಕ ಎಷ್ಟು ಮತ ಅದಾವ ಹೇಳ್ರಿ? ನಿದ್ದ ನಿಷ್ಠಿದ್ದವಂಗ ಯಾವ ಜಾತಿ ಮತ ಸಂಬಂಧನ ಪಡುದಿಲ್ಲ. ಏನ್ ನಿದ್ರಿಗೆ ಹೊಂದಲಿಕ್ಕೆ ಹೆಂಗ ವಿಘ್ನಗಳು ಬರ್ತಿರ್ತಾವ, ಹಂಗ ನಿಜ ಸ್ವರೂಪವನ್ನು ಹೊಂದಲಿಕ್ಕೂ ನಮಗೆ ಪ್ರಾರಬ್ಧಕ್ಕೆ ಅನುಸಾರವಾಗಿ ವಿಘ್ನಗಳು ಬರ್ತಾವ. ಏನ್ ಪಾರಮಾರ್ಥಿಕ ಸತ್ಯತ್ವ ನೆಲೆಗೊಂಡ ನಿಲ್ಲುವ ಮಠ ವ್ಯವಹಾರ ಇರುವುದನ್ನ ಇದು. ಏನ್ ಎಲ್ಲಿ ಮಠಪ ಇದು ಅಂದ್ರೆ ನಿನ್ನ ಸ್ವರೂಪದ ಜ್ಞಾನ ಆಗುವವರೆಗೂ ಇದು ಖರೇನ ಅನಿಸ್ತದೆ. ಎಲ್ಲವನ್ನು ಅಂಥವನನ್ನು ಎದರಿಂದ ಅರಿಬೇಕು? ಅದು ಅರಿವಿಸಿಕೊಳ್ಳುವುದಲ್ಲ, ಅದನ್ನು ಹೆಂಗೆ ಅರಿಬೇಕು ಅಂತ. ವಿಜ್ಞಾತಾರ ಮರೇಕೇನ ವಿಜಾನಿಯಾತ್ತಂತ. ಎಲ್ಲವನ್ನು ಅರಿಯುವಂತಹ ಅರಿವನ್ನು ಎದರಿಂದ ಅರಿಬೇಕು? ಅದು ಅರಿವಿಸಿಕೊಳ್ಳೋದಲ್ಲ, ಅದನ್ನು ತಿಳಿಯುವುದಂದ್ರೆ ಅದೇ ನೀನಾಗಿರೋದು. ಬ್ರಹ್ಮವನ್ನು ತಿಳಿಯುವುದಂದ್ರೆ ಬ್ರಹ್ಮನ ಇರೋದು. ಅದನ್ನು ಎದುರಿಟ್ಟು ವಿಷಯೀಕರಿಸಿ ತಿಳಿದಂಗೆ ತಿಳಿದಲ್ಲ. ಅದು ವಿಷಯ ವಸ್ತುಗಳನ್ನು ತಿಳಿದಂಗೆ ಬ್ರಹ್ಮವನ್ನು ತಿಳಿಲಿಕ್ಕೆ ಬರೋದಿಲ್ಲ. ತಿಳಿಲಿಕ್ಕೆ ಅದು ನಮ್ಮ ಎದುರಿಗೆ ಅದು ಬರಲಾರ್ದು. ಅರಿವಿಸಿಕೊಳ್ಳುವುದಲ್ಲ. ಅದು ಎಲ್ಲದರ ಡಬ್ಬವನ್ನು ಬೆಳಗುವಂಥದ್ದು. ಅದನ್ನೇ ಅದರಿಂದ ಅರಿತಿ ಹೇಳು. ಅರಿವಿಸಿಕೊಳ್ಳಲಾರದೆಂದು ಉಯಿಪಣೆ ಜಾನರ ದೇವ ಅಂತ. ಅದಕ್ಕೆ ಅವಾಗ ತಿಳಿದೈತೆ ಅನ್ನೋವಾಗ ತಿಳಿದಿಲ್ಲ ಅಂತ. ಯಾವ ತಿಳಿದೈತೆ ಅನ್ನಗಂತ ನಾವು ತಿಳಿದಿಲ್ಲ. ಅದು ತಿಳಿಸ್ಕೊಳ್ಳೋ ವಸ್ತುನೂ ಅಲ್ಲ. ತಿಳಿಸ್ಕೊಳ್ಳೋದ್ರೆ ಅದು ಜಡ ಆಕೈತಿ. ನೀವು ಏನ್ ವಿವೇಕದ ಸನ್ನೆವೆರಿಸಿ ನೋಡೋಣ. ವಿಚಾರಣ ಸರ್ವತ್ರ ಸಾಧನದ. ಸುಖ ಹೊಂದಲಿಕ್ಕೆ ಅನೇಕ ಮಾರ್ಗ ಇಲ್ಲ. ಎಲ್ಲರಿಗೂ ಒಂದೇ ಅದ. ಅದ್ರ ಕಡೆ ಲಕ್ಷ್ಯ ಕೊಡೋದು ಒಂದೇ ನೋಡು. ಅನ್ಯ ಭಾವನೆಗಳನ್ನೆಲ್ಲ ಕೈಬಿಟ್ಟು ತನ್ನ ಭಾವದೊಳಗಿರುವುದು ಒಂದೇ ಕೆಲಸ. ಯಾವ ಪುಸ್ತಕ ನೋಡಿದ್ರೆ ಅದು ಬರೋದಿಲ್ಲ. ಅದು ಪುಸ್ತಕದಾಗಿಲ್ಲ. ಅದು ಆನಂದ ನಿನ್ನೊಳಗದ. ಪುಸ್ತಕದ ಹುಡುಕ್ತಾರೆ ಮೂರ್ಖರು. ಏನು ನಿಮ್ಮ ಪರಿಶುದ್ಧವಾದ ಹೃದಯದಲ್ಲಿ ಅದನ್ನು ಹೊಂದಲಿಕ್ಕೆ ಬರ್ತದೆ. ಅಂತಃಕರಣ ಯಾರ್ದು ಪರಿಶುದ್ಧಿ ಆಕೈತಿ ಅವ್ರಿಗೆ ಅದು ಅನುಭವ ಕೊಡ್ತೈತೆ. ಏನು ಅದಕ್ಕಾಗಿ ನಾವು ಅಂತಃಕರಣ ಮನೇಲಿ ಮಾಡ್ಕೊಳಕ್ಕೆ ಹೋಗ್ಬಾರ್ದು. ಯಾಕೆ ಅದು ಹೊಲಸಾತಿ ಮನಸ್ಸು ಅನ್ನೋದನ್ನು ಕಾರಣ ಹುಡುಕ್ಬೇಕು. ವಿಷಯ ಚಿಂತನೆ ಮಾಡಿ ಮಾಡಿ ಮನಸ್ಸೆಲ್ಲ ಹೊಲಸಾಕೊಂಡು ಅವನ್ನೆಲ್ಲ ಮನಸ್ಸಿನ ತುಂಬ್ಕೊಂಡು ಕೂತಿ. ಅದಕ್ಕೆ ಮನಸ್ಸು ಮಲಿನಾತಿ, ಆನಂದ ಅನುಭವ ಬರ್ಬೋದು. ನಮಗೆ ವಿಷಯ ಚಿಂತನೆಯನ್ನು ಕೈ ಬಿಡು. ಅಲ್ಲಿ ಆನಂದದ ಅನುಭವ ಆಗಕ್ಕೆ ಶುರು. ತೊರೆ ವಿಷಯವನ್ನು ಯಾಕೆ ತೊರೆ ಅಂದ್ರೆ ಮನಸ್ಸು ಹೊಲಸಾಕೈತಿ. ಅದು ಒಳಗೆ ಹಾಕಿದೆ ಅಂದ್ರೆ ಅದು ಒಳಗೆ ತುಂಬಿಕೊಂಡೆ ಅಂದ್ರೆ ಹೊಲಸಾತಿ. ನಿನಗೆ ಆನಂದ ಅನುಭವ ಬರೋದಿಲ್ಲ. ಅಲ್ಲಿ ಮಲಿನಾತು ಅಂತಃಕರಣ ಸ್ವಚ್ಛ ಅವಕಾರ ವಿಷಯ ಚಿಂತನೆಯನ್ನು ಕೈ ಬಿಡು. ಏನು ಮತ್ತೆ ಹೆಂಗೆ ಮಾಡೋದ್ರಿ? ಏನು ಮಾಡೋದು ಅವಶ್ಯಕತೆನೇ ಇಲ್ಲ. ಬಿಡು ಅದನ್ನು. ಹೊಲಸಾಗೈತೆ ಅದು. ಯಾಕ್ರಿ ಹೊಲಸು ಮಾಡ್ಕೋಬೇಕು? ಇಷ್ಟು ದಿನ ಆದದ್ದಾಗಿ ಹೋಯ್ತು. ಇನ್ನು ಮ್ಯಾಗ ಬೇಡ ಅದನ್ನು. ಆದಷ್ಟು ವಿಷಯ ಚಿಂತನೆಯಿಂದ ಹಿಂದಕ್ಕೆ ಸರಿಯೋದು. ಎಷ್ಟೆಷ್ಟು ಹಿಂದಕ್ಕೆ ಸೇರ್ತಿ ಅಷ್ಟಷ್ಟು ಮನಸ್ಸು ತಿಳಿಯಾಕೈತಿ. ನಿನಗೆ ಮನಸ್ಸು ಪರಿಶುದ್ಧಿ ಆಕೈತಿ. ಏನು ಆದರೂ ಅಲ್ಲೇ ಹೋಗೋದು. ಅವ್ರ ಜಡ ಬುದ್ಧಿ ಜಡ ಸಂಘದಾಗ ವಿಷಯ ಬಡಕರ ಸಂಘದಾಗ ಹೊಕ್ಕಿ ಅದಕ್ಕೆ ಹೊಲಸು ಮಾಡ್ಕೊಳಕ್ಕೆ ಹೊಕ್ಕಿ. ಅಲ್ಲಿ ನಮಗೇನು ಆಗೋದಿಲ್ಲಪ್ಪ. ಏನಾಗುವುದಿಲ್ಲ. ಯಾಕೆ ಸಂಗತಿ ಪರಿಣಾಮ ಆಗುವುದನ್ನ ಅದು. ಹಾಕ್ರಿ ಹೊಲಸಿನ ಸಂಘ ಮಾಡಿದ್ರೆ ನೀನು ಹೊಲಸಿ ಹಾಕೊಂಡು ಕುಂತೀವಿ. ಜಗ್ಗೆ ಬರ್ತೈತ್ರಿ. ಅದ ನೀ ಬೇಕಾದ ಇದನ್ನ ಮಾಡ್ತೇನೆ ಅಂದ್ರೆ ಹೊಲಸಿನ್ಯಾಗ
ಅಲ್ಲಿ ಧೂಳದಾಗ ಹೋಗಿ ಕುಂತ್ರಿ ಅದಕ್ಕೆ ಬರುತ್ತೆ, ಧೂಳು ಅಡರ್ತೈತಿಲ್ಲ, ಅಡರ್ಸ್ಕೊಂಬರೋಗಿ ಹೋಗಿ ಅಲ್ಲಿ ನಮಗೆ ಅದ ಹಿತ ಅಂತ ಅಲ್ಲೇ ಹೋಗಿ ಧೂಳದಾಗ ಕುಂಡ್ರುದು. ಹೌದಿಲ್ಲ? ಆ ವಿಷಯ ಬಡ್ಕರ ಸಂಘ ಅದ ನಿನ್ನ ಮಾಡೋದು. ನೀವು ಅಲ್ಲಿ ಅಂದ್ರೆ ಅದು ಎಲ್ಲ ಆವರ್ಸ್ಕೊಂಡ್ಬರ್ತೀವಿ, ಎಲ್ಲ ಕಸ ತುಂಬ್ಕೊಂಡು ಬರ್ತೀವಿ ಅದ್ರಾಗ. ಕೇಳ್ತಿಲ್ಲ ಅಲ್ಲಿ ಹೋಗಿ ಕುಂತ್ಕೂಲೆ ಕೇಳಕ್ಕಿಲ್ಲ, ಅದು ತಲೆಯಾಗ ಹೋಗ್ತೈತಿ. ಒಂದೊಂದು ಕೇಳಿದ್ವಿ, ಒಂದೊಂದು ಕೇಳಿದ್ವಿ, ಎಲ್ಲನೂ ರೆಕಾರ್ಡ್ ಮಾಡ್ಕೊಂಡ್ಬಿಡ್ತೀಪ್ಪ. ಅದು ಸುಮ್ಮನೆ ಕುಂಡಿರ್ತೈತೆ, ನಿನ್ನ ಸುಮ್ಮನೆ ಕುಂಡ್ರು ಕೊಡೋದಿಲ್ಲ ಅದು, ಅದನ್ನು ಬಡಬಡ್ಸಕ್ತಲ್ಲ ಹೋಗ್ತೈತಿ ಮತ್ತೆ. ಒಳಗೆಲ್ಲ ತುಂಬ್ಕೊಂತಂದ್ರೆ ಸುಮ್ಮನೆ ಕುಂಡ್ರಾಕ ಹಚ್ಚೋದಿಲ್ಲ ನಿನಗೆ. ಅದಕ್ಕೆ ಅದನ್ನೆಲ್ಲ ಬಿಡ, ಸಂಘದಿಂದ ದೂರ ಇದ್ರೆ ಮನಸ್ಸಿಗೆ ಸಮಾಧಾನ, ಶಾಂತಿ ಸಿಗ್ತೈತಿ, ನೆಮ್ಮದಿ ಕೆಡಿಸ್ಕೋತೀನಿ ನೋಡ್ರಿ. ಯಾಕೆ ಸಾಧಕಾವಸ್ಥೆಯೊಳಗೆ ಆ ಜಡಬುದ್ಧಿ ಜಡ ಸಂಘದಿಂದ ದೂರ ಇರ್ಬೇಕು. ಅಂದಾಗಿದ್ರೆ ನೆನಮನೆಯಾಗಿರಾಕ ಬರ್ತೈತಿ ನನಗೆ. ಜಡಬುದ್ಧಿ ಜಡ ಸಂಘ ಬಿಡದೆ ಮಾಡುವ ತರ್ಕ ಎಂತೊಲಿವನೋ ತನಗಿನ್ನೆಂತೊಲಿವನೋ ಅಂತ. ಬರೇ ಅದ್ರಾಗ ಕಾಲ ಸತ್ವತಿ ಎಷ್ಟು ಹೇಳಿರು ಮತ್ತು ಕೇಳಿಲ್ಲ. ಇಲ್ಲೇ ಸರಿಗ್ಯಾಡಿ ಆ ಚಾಳಿ ಹೋಗ್ಲಿಲ್ರಿ. ಹೌದಿಲ್ಲ? ಅದು ಹೋತಂದ್ರೆ ಅಲ್ಲಿ ಹೋತಂದ್ರೆ ಸರಿಗ್ಯಾಡಿ ಚಾಳಿ ಬಿತ್ತಂದ್ರೆ ಅದೇನೋ ಯಮನೂರಿಗೆ ಹೋದ ನಾಯಿ ಹೊಳಿ ಬರಲಿಲ್ಲ ಅಂತ. ಹೌದಿಲ್ಲ? ದಿನ ಒಂದು ಬ್ಯಾಟಿ ಆಗೋನ ಅಲ್ಲಿ ಎಲ್ಲವೂ ಹಂಗೆ ಸಿಗು ಹಂಗೆ ಕಟ್ಟಿದ್ದು ಯಮನೂರಿಗೆ ಹೋದಂಗೆ ಅದು ನಾಯಿ. ಜಡಬುದ್ಧಿ ಜಡಸಂಗ ಬಿಡೋದಿಲ್ಲ. ಪಡೇಶ್ವರಕ್ಕೆ ಹೋದ ಗಣಸ್ ಹೊಳಿ ಬರಲಿಲ್ಲ ಅಂತ, ಯಮನೂರಿಗೆ ಹೋದ ನಾಯಿ ಹೊಳಿ ಬರಲಿಲ್ಲ ಅಂತ. ಪಡೇಶ್ವರ ಕಂಪ್ನಿ ನಾಟಕ ಕಂಪ್ನಿಯಾಗ ಹೋಗ್ಬಿಡೋದು ಅತ್ತಾವು. ಹೌದಿಲ್ಲ? ಅಂಥವ ಮಾಡ್ಕೊತ ಹೋಗ್ಬಿಡೋದು, ಅದ ವಾಸನ. ಹಂಗೆ ಜಡಬುದ್ಧಿ ಜಡಸಂಗದ ವಾಸನ ಏನೈತಲ್ಲ, ಬರೇ ನಮ್ಮನ್ನು ಅದರಾಗ ಮುಳುಗಿಸಿ ಜೀವನ ಎಲ್ಲ ಹಾಳು ಮಾಡುತ್ತೆ. ಇಲ್ಲಿ ಬರಾಕ ಒಲ್ಲೆ ಅಂತೈತಿ ಅದು ಮನಸ್ಸು. ಇಲ್ಲಿ ಏನೈತ್ರಿ ಆಶ್ರಮದಾಗ ಏನೈತಿ ಅಲ್ಲಿ ಅಂತ ಏನಾರು ಇದ್ರೆ ಬರಾಕಟ್ಟಿಲ್ಲ. ವಿಶೇಷ ಮಂದಿ ಕುಡಿದಾಗ ಸುದ್ದಿ ಇದ್ರೆ ಕೇಳಾಕ ಬರ್ಬೇಕಪ್ಪ. ಇಲ್ಲಿ ಯಾರು ಇಲ್ಲ, ಇಲ್ಲಿ ಬಿಡ್ರಿ, ಅಲ್ಲೇನೈತಿ ಹೌದಿಲ್ಲ? ಗೊತ್ತಾಗ್ಬೇಕಾದ್ರೆ ಇಲ್ಲಿ ಹಿತ ಐತೆ ಅನ್ನೋದು ಗೊತ್ತಾಗೋದಿಲ್ಲ. ಅದಕ್ಕೆ ಅಲ್ಲಿ ಐತಿ ಹಿತ, ಅಲ್ಲಿ ಕುಂತಾಗ ನನಗೆ ಹಿತ ಆಕೈತಿ. ಮುಂದೆ ಅದ್ರ ಪರಿಣಾಮ ಏನಾಕೈತಿ ನೋಡ್ಕೊ. ಅಲ್ಲಿ ಕುಂತ ಮಾಡ್ಕೊಂಡು ಜೀವನ ಎಲ್ಲ ಹಾಳು ಮಾಡ್ಕೊಂಡಿಲ್ಲ. ಅದನ್ನು ತಪ್ಪಿಸ್ಕೋಬೇಕು ಅನ್ನುವಂಗಿದ್ರೆ ಇಲ್ಲಿ ಬಂದು ಕುಂದ್ರೆ ಎಷ್ಟು ಇದಾಕೈತಿ ನೋಡಿ. ವಿಷಯ ಚಿಂತನೆಯನ್ನು ಕೈಬಿಟ್ಟು ಯಾವುದೋ ಏನು ಮಾಡೋದು ಬೇಕಾಗಿಲ್ಲ, ಬರೀ ಸುಮ್ಮನೆ ಬಂದು ಕುಂಡ್ರದು ಮಾಡನಿ ಇಲ್ಲಿ. ಹೌದಿಲ್ಲ? ಏನು ಮಾಡೋದು ಮನಸ್ಸು ತಿಳಿಯಾಕೈತಿ ನಿನಗೆ. ಅಲ್ಲಿ ಹೋಗಿ ಕಲಕಾಕೈತಿ, ರಾಡಿ ಮಾಡ್ಕೋತಿ ಅಲ್ಲಿ ಹೋಗಿ. ಆದರೂ ಅಲ್ಲೇ ಹ್ಞೂ ಅಂತೈತಿ ಅಲ್ಲಿ ಹೋಗ್ಕತಿ ಮತ್ತೆ. ಹೌದಿಲ್ಲ? ಹೋಗಿ ಅಲ್ಲಿ ರಾಡ್ಯಾಗ ಹೋದ್ದು ಹೊಳ್ಯಾಡ್ತೈತಿ. ಎಷ್ಟು ಹೇಳಿರ ಏನು ಮಾಡೋದು? ಕೆಸರಾಗ ಹೊಳ್ಳಾಡ್ತೇನೆ ಅನ್ನೋಕೆ ಏನು ನೋಡೋದು? ಅಂಥವ್ರಿಗೇನು ತಿಪ್ಪಿಯಲ್ಲಿ ಹೊರಳಾಡೋ ಕತ್ತೆಗೆ ಸೆಂಟ್ ಹೊಡೆದ್ರೆ ಏನು ಉಪಯೋಗ? ಎಷ್ಟು ಸೆಂಟ್ ಹೊಡೆದ್ರು ಮತ್ತು ಅಲ್ಲೇ ಹೊಳ್ಳಾಡೋದು. ಜಡಬುದ್ಧಿ ಜಡಸಂಗದಾಗ ಬಿದ್ದು ಹೊಳ್ಳಾಡ್ತೈತೆ ಅಂದ್ರೆ ಅದೇನು ಉಪಯೋಗ ಇಲ್ಲ ಅಂತ. ಅದಕ್ಕೆ ಅಂಥವ್ರಿಗೆ ಹೇಳಕ್ಕೆ ಹೋಗ್ಬಾರ್ದು ಅಂತ. ಮರಿತಾದರೂ ಅರುಪಲಾಗದೆ ನಮ್ಮೆ, ಬರೀ ಅದ್ರಾಗ ಹೊಳ್ಳಾಡ್ಬೇಕಣ್ಣ ನಾವು. ಬರೀ ಅದ ಹೆಸನ ಮತ್ತೊಂದು ಏನೂ ಇಲ್ಲ ನಾವು. ಏನು ಉಂಡಿರ್ತಾವ ಅವ ಡರಿಗೆ ಬರ್ತಿರ್ತಾವೆ ನೋಡ್ರಿ ನೀವು. ಅವ ಮಾತಾ ಬರ್ತಿರ್ತಾವ, ಬಿಡೋರಾಗೆ ಅವು ಒಳಗೆ ಏನು ತುಂಬಿಕೊಂಡಿರ್ತಾವ ಅದ ಹೊರಬಿಡ್ತದೆ. ಈ ವಿಚಾರ ಜರ್ ಇತ್ತಂದ್ರೆ ಹೊಳ್ಳಿ ಮಾತಾಡ್ತೀಯಪ್ಪ, ಇದನ್ನು ಕೇಳಿದ್ದಾನೆ ಸುದ್ದಿ ತೆಗಿತೇ, ಇದನ್ನು ಏನು ಕೇಳಿದೀವಿ ಅನ್ನೋದು ಇದು ಬೇಕಾಗಿಲ್ಲ. ಬರೇ ಆ ವಿಷಯದ ವ್ಯವಹಾರ, ಬಾಳೆ ಸುದ್ದಿ, ಅವ್ರು ಹಂಗಂದ್ರೆ ಇವ್ರು ಹಿಂಗಂದ್ರೆ ಇದ್ರಾಗ ಕಾಲ ಸತ್ತೋಕ್ಕಿ ಕೆಲ್ಸಿತ್ತು. ಅದನ್ನು ಕಡಿಮೆ ಮಾಡು. ವಿಷಯ ಚಿಂತನೆಯನ್ನು ಬಂದ್ ಮಾಡು. ಆತ್ಮಚಿಂತನೆಯನ್ನು ಯಾಕೆ ಒಳಗೆ ತುಂಬ್ಕೋ. ಅಂದಾಗ ಅದರ ಅನುಭವ ಮಾಡ್ಕೊಳಕ್ಕೆ ಬರ್ತೈತಿ. ಮನಸ್ಸಿನಾಗ ಏನಿರ್ತೈತಿ ಅವ ಮಾತುಕತೆಗಳಿಂದ ಅದ ಬರ್ತೈತಿ. ಆತ್ಮವಿಚಾರವನ್ನು ನೀ ಮಾಡಲಿಲ್ಲ ಅಂದ್ರೆ ಲೋಕ ವಿಚಾರದ ಗಟ್ಟಿ ಆಕೈತಿ. ಯಾಕೆ ನಮಗೆ ಗಟ್ಟಿ ಆಗೈತಿ ಅಂದ್ರೆ ಇದು ಬಂದಾಗೈತಿ. ಆತ್ಮವಿಚಾರ ಬಂದು ಯಾವಾಗಲೂ ಇದನ್ನು ಮಾಡ್ಕೊತ ಬಿದ್ದಂದ್ರೆ ಅದಕ್ಕೆ ಆಸ್ಪದನೆ ಕೊಡೋದಿಲ್ಲಲ್ಲ. ಅದಕ್ಕೆ ನೀನು ಪುರುಷತ್ವ ಇಲ್ದಂಗೆ ಯಾವಾಗಲೂ ಆತ್ಮಚಿಂತನ ತೊಡಗವಾಗ ಅಣ್ಣ ವಿಚಾರನೆ ಮಾಡೋಕೆ ಆಸ್ಪದನೆ ಸಿಗೋದು ನಾವು. ಅದಕ್ಕೆ ಬಿಟ್ಟು ಬಿಡದೆ ಎಡೆಬಿಡದೆ ಇದರ ಅಭ್ಯಾಸ ಮಾಡು. ತನ್ನ ತಾನು ಎಡೆಬಿಡದೆ ಆರೈಯಲು ಅರಿಯದಾತನಿಗೆ ಪಡೆಯುವುದಾಗದು ನಿಜ ಸುಖವಂತ. ಅವನು ಮಾಡೋದು ಬಿಟ್ಟು ಅನಾತ್ಮ ವಿಚಾರ ಬಂದು ನುಸುಳಿ ಬಿಡ್ತೈತಿ. ಅದು ಹೋಗ್ತೆ ಅಂದ್ರೆ ನೀನು ಇದನ್ನು ಮರೆಸಿ ಬಿಡ್ತೈತಿ.
ಮತ್ತು ಯಾವಾಗ ಇಂಥಲ್ಲಿ ಬಂದಾಗ ಅಷ್ಟ ಮತ್ತು ಹೌದಪ್ಪ ಇದು ನಾವು ಕೇಳಿದ್ದೀವಲ್ಲ ನಾವು ಹೌದಿಲ್ಲ ಇಷ್ಟ ಅನಾಥ ವಿಚಾರದಾಗ ಕಾಲ ಕಳೀತೀವಿ ಇದೇ ಮುಂದುವರಿಬೇಕು ನೋಡ್ರಿ ಯಾವಾಗಲೂ ಅಂದಾಗ ಇದು ಅನುಭವ ಬರುತ್ತೆ ನಮ್ಗೆ ಎಡೆಬಿಡದೆ ಅಭ್ಯಾಸ ಆಂತರಿಕವಾಗಿ ನಡಿಬೇಕು ಅಂದಾರೆ ವಿಚಾರವಂತರ ಆದ್ರೆ ಕೆಲಸಕ್ಕೈತಿ ಯಾವ ವಿಚಾರವಂತ ಇರ್ತಾನೆ ಅವ ಯಾವ ಗದ್ದಲಕ್ಕೂ ಹೋಗಕ್ಕೆ ಹೋಗುದು ಅವು ತನ್ನೊಳಗೆ ತಾನು ನೋಡ್ಕೊಂಡು ಅದ್ರ ಲಾಭ ತಗೋತಾನೆ ಏನು ಆತ್ಮನೇವ ಆತ್ಮನ ಅತುಷ್ಟ ಸ್ಥಿತ ಪ್ರಜ್ಞಸ್ತದೋಚ್ಯತೆ ಅಂತ ತನ್ನ ಭಾವದೊಳಗೆ ತಾವು ಉಳ್ಕೊಂಡು ನಾವು ಎಚ್ಚರಕ್ಕೆ ತನ್ನ ನಿಜದ ಎಚ್ಚರಿಕೆಯನ್ನು ನಾವು ಮಾಡ್ಕೊ ಅವ್ನು ಸ್ಥಿತ ಪ್ರಜ್ಞ ಅಂತ ಏನು ತಮ್ಮೊಳಗೆ ನಾವು ಇದನ್ನು ಅನುಭವ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಲಿಲ್ಲ ಅಂದ್ರೆ ಆನಂದದ ಅನುಭವ ಬರ್ಬೇಕಾರೆ ಎಲ್ಲಿ ನಿಮಗೆ ಊರಿನ ಗದ್ದಲ ಹೆಂಗದ ಹಂಗೆ ಇಂದ್ರಿಯಗಳ ಗದ್ದಲನೂ ಅದ ಏನು ಸ್ವತಃ ಪ್ರಜ್ಞೆ ಬೇಕು ಸ್ವತಃ ವಿಚಾರ ನಮ್ಮಲ್ಲಿ ಜಾಗೃತ ಆಗ್ಬೇಕು ಸ್ವಂತ ಪ್ರಜ್ಞೆ ಇಲ್ಲ ನಮಗೆ ಶಾಸ್ತ್ರ ಏನು ಮಾಡಬಲ್ದು ಬರೀ ಹೇಳೋದು ಇನ್ನೊಬ್ಬರು ಶಾಸ್ತ್ರ ಕೇಳೋದಾತಿ ನೀನು ವಿಚಾರ ಮಾಡಲಿಲ್ಲ ಅಂದ್ರೆ ಯಶ್ಯ ನಾಸ್ತಿ ಸ್ವಯಂ ಪ್ರಜ್ಞಾ ಶಾಸ್ತ್ರಂ ತಸ್ಯ ಕರೋತಿ ಕಿಂ ಅಂತ ಎಷ್ಟು ಹೇಳೋದು ಶಾಸ್ತ್ರ ಹೆಂಗೆ ಹೇಳಂದ್ರೆ ಎಲ್ಲಿ ಮಟ್ಟ ಹೇಳೋದಪ್ಪ ನಿಮಗೆ ಸ್ವತಃ ನೀನು ವಿಚಾರ ಮಾಡ್ಬೇಕಿಲ್ಲ ಹಾಂ ಬರೀ ಚೆಂಡ ಹಾಕೊಂತ ಕುಂತಿ ಹೇಳಿದ್ದಕ್ಕೆ ಯಾಕ್ರಿ ಸ್ವತಃ ನಿಂದು ವಿಚಾರ ನಿನ್ನಲ್ಲಿ ಜಾಗೃತ ಆಗ್ಬೇಕು ಏನು ಸ್ವಂತ ವಿಚಾರ ಬೇಕಿದಕ್ಕೆ ಕೈಗಳ ಕಲಿಕೆ ಮಾತು ಕೈಗಳ ಕಟ್ಟಿದ ಬುತ್ತಿ ಅಂತೀರಲ್ಲ ಕಲಿಕೆ ಮಾತು ಕಟ್ಟಿದ ಬುತ್ತಿ ಇನ್ನೊಬ್ರು ಹೇಳಿದ್ದು ಯಾವ್ದಾರು ಪುಸ್ತಕದಾಗ ಬರೆದದ್ದು ಓದಿದ್ದು ಸ್ವಂತ ಬೇಕಲ್ಲ ನೀವು ಬಂಡವಾಳ ನಿದ್ರೆಯೊಳಗಿಂದ ಹೆಂಗೆ ಅನುಭವ ಜ್ಞಾನ ಹಿಡ್ಕೊಂಡು ಬರ್ತೈತಿ ಹಂಗೆ ಸಮಾಧಿ ಹೊಂದಿದವಾಗ ಅದರ ಅನುಭವವನ್ನು ಹೇಳ್ತಾರೆ ಆ ಸ್ಥಿತಿಯನ್ನು ಹೊಂದಿದವರು ಅದರ ಮಾಹಿತಿ ಕೊಡ್ತಾರೆ ಹಿಂಗೈತಿಪ್ಪ ಇದು ಹಕ್ಕಿಕೈತಿ ಅಂತ ನೀವು ಅದನ್ನು ಹೊಂದ್ರಿ ಎಲ್ಲರಿಗೂ ಅದನ್ನು ಹೊಂದಲಿಕ್ಕೆ ಬರ್ತೈತಿ ಅನ್ನೋದನ್ನು ಅದನ್ನು ದಾರಿ ತೋರಿಸ್ಕೊಂತ ಹೋಗ್ಯಾರ ಮಹಾತ್ಮರೆಲ್ಲ ಸುಳ್ಳ ಯಾಕೆ ಬಳಲ್ತಿ ಇಂದ್ರಿಯಗಳ ಮಜಾಕ್ ಬಿದ್ದೈತಿ ಮನೋ ವ್ಯಾಪಾರ ಇಂದ್ರಿಯಗಳ ವ್ಯಾಪಾರ ಬಂದ್ ಮಾಡಿದಾಗ ನಿನಗೆ ಇದು ಅನುಭವ ಬರ್ತೈತಿ ಸಿಕ್ಕಂಗ ಇಂದ್ರಿಯಗಳನ್ನು ಮನಸ್ಸನ್ನು ಹರಿಬಿಟ್ಟೆ ಅಂದರೆ ಎಲ್ಲಿ ಅನುಭವ ಬರ್ಬೇಕು ಇದು ಮನಸ್ಸು ಮತ್ತು ಇಂದ್ರಿಯಗಳ ವಶವರ್ತಿ ಹಾಕೊಂಡು ಕುಂತ್ರೆ ನಿನಗೆ ಎಷ್ಟು ಜನ್ಮ ಆದರೂ ಇದು ಹತ್ತುದಿಲ್ಲ ಏನು ಮನಸ್ಸಿಗೆ ಶರೀರಕ್ಕೆ ಸಂಬಂಧ ಇದ್ರೆ ಜ್ಞಾನಿ ಅಜ್ಞಾನಿ ಒಂದೇ ಇರ್ತಾರೆ ಸಂಬಂಧ ತಪ್ಪಿಸ್ತಂದ್ರೆ ಅವಾಗ ಬಾಧೆ ಆಗೋದಿಲ್ಲ ತಪ್ಪಿಸ್ಕೊಂಡು ಅವಾಗ ಬಾಧೆ ತನ್ನೊಳು ತೋರುದು ಪರಮಾರ್ಥ ಬೋಧೆ ನೆಲೆಗೊಂಡು ನಿಂದ ಮೇಲೆ ಅಂತ ಹೌದು ಸಮಾಧಿ ಸ್ಥಿತಿ ಹೊಂದಿದಾಗ ಇದರ ಬಾಧೆ ಇಲ್ಲದಂಗೆ ಸಂಬಂಧ ತಪ್ತೈತಿ ನೋಡ್ರಿ ಅವಾಗ ಕೇವಲ ಆನಂದದ ನೆಗೆ ಇರಾಕ್ ಬರ್ತೈತಿ ಜ್ಞಾನದಿಂದ ಆದದ್ದು ಏನೈತಿ ಅದು ಶಾಶ್ವತ ಆದದ್ದು ಉಳ್ಕಿದ್ದ ಆ ಯೋಗ ಈ ಯೋಗ ಅಂತೀರಲ್ಲ ಪೂರ್ತಿ ಕಷ್ಟ ಅವು ಏನು ಅದಕ್ಕೆ ಬಳಲಕ್ಕೆ ಹೋಗೋಣ ನೇರವಾಗಿ ನೀನು ಸತ್ಯದ ಅನುಭವವನ್ನು ಮಾಡ್ಕೊ ಜ್ಞಾನದಿಂದಲೇ ನೋಡು ಮನುಜ ಯಾವುದು ಬಲು ಪಾಡ ಅಂತ ಅದಕ್ಕೆ ತಿಳುವಳಿಕೆನ ಇಲ್ಲಿ ವಿವೇಕನ ನಮ್ಮಲ್ಲಿ ಜಾಗೃತ ಆಗ್ಬೇಕು ನೋಡ್ರಿ ಜ್ಞಾನದಿಂದ ಹೋಗುವಂಥದ್ದು ಬಾಕಿ ಯಾವ ಯೋಗಗಳಿಂದಲೂ ಅದು ಹೋಗುವುದಿಲ್ಲ ಏನು ಸುಳ್ಳ ಬಳಲ್ ಬೇಡ ಅಂದಾರ ನಿಜಗುಣ ಬೇರೊಂದು ಯೋಗದಳು ಬಳಲದೆ ಆನಂದವನ್ನೇ ಸೂರೆಗೊಡುವ ಆತ್ಮನಿಜ ನಿಷ್ಠರಾಗಿರುವಂಥ ನಿಮ್ಮಲ್ಲಿ ನಿಷ್ಠ ನೀವು ನಿಮ್ಮ ಜ್ಞಾನವನ್ನು ಮಾಡ್ಕೋರಿ ನಿಮಗೆ ಬೇಕಾದ ನಿಮ್ಮಲ್ಲಿ ಐತೆ ಅನ್ನೋದನ್ನು ತಿಳ್ಕೋರಿ ಅಂತ ದೇಹ ನಾನೆಂಬುದು ಹೋಗಿ ದೇವ ನಾನೆಂಬುದು ಹೊಳೆದಾಗ ಇದು ಅನುಭವ ಬರ್ತದೆ ಸ್ವರೂಪದಲ್ಲಿ ನಾವು ನಿಲ್ಲಬೇಕಾತಂದ್ರೆ ಅದಕ್ಕೆ ಜ್ಞಾನದ ಮೂಲಕ ನಿರಂತರ ಅಭ್ಯಾಸ ಮಾಡಬೇಕಾಗ್ತದೆ ಏನು ಜ್ಞಾನನ ಇದಕ್ಕೆ ಸಾಧನ ಈ ಕರ್ಮಗಳ ಸಾಧನ ಅಲ್ಲ
ಬಾಕಿವೇನು ಉಪಯೋಗ ಬರೋದಿಲ್ಲ. ಜ್ಞಾನವನ್ನು ಆತ್ಮಜ್ಞಾನ ವಿನಾ ಪಾರ್ಥ ಸರ್ವಕರ್ಮ ನಿರರ್ಥಕಂ ಅಂದರು. ಏನು ನೀವು ಉಳ್ಕಿದೇನು ಮಾಡಿದರೂ ಸಾಧ್ಯ ಇಲ್ಲ. ನಿನ್ನನ್ನು ನೀ ತಿಳ್ಕೊಳ್ಳೋದು ಒಂದೇ ನೀ ಪ್ರಯತ್ನ ಮಾಡಬೇಕು. ಜ್ಞಾನಕ್ಕಾಗಿ ಪ್ರಯತ್ನ ಮಾಡಬೇಕು ಹೊರತು ಉಳ್ಕಿದ್ದೇನು ಮಾಡುವ ಅವಶ್ಯಕತೆ ಇಲ್ಲ. ಅದು ಆದಾಗ್ಬೇಕಾದ್ರೆ ಅಂಥ ಸ್ಥಿತಿಯನ್ನು ಯಾರು ಪಡೆದಿರ್ತಾರೋ ಅವ್ರ ಸಂಘ ಮಾಡಿ. ಜ್ಞಾನ ನಿನ್ನಲ್ಲಿ ಜಾಗೃತ ಆಗ್ಬೇಕು ಅನ್ನೋಂಗಿದ್ರೆ ಯಾವಾಗಲೂ ಅವ್ರ ಸಂಘದಾಗಿರಾಕಿ ಅಂದಾಗ ನಿನ್ನಲ್ಲಿ ಅದು ಜಾಗೃತ ಆಕೈತಿ. ವಾಸನಾ ನಾಶ ಆಗದ ಹೊರತು ಮನುಷ್ಯನ ಹರಿದಾಟ ನಿಲ್ಲುವುದಿಲ್ಲ. ಯಾಕೆ ಮನಸ್ಸು ಚಂಚಲಕೈತಿ ಅಂದರೆ ವಾಸನೆಗಳ ಮೂಲಕ. ವಿಷಯ ವಸ್ತುಗಳಲ್ಲಿ ಸುಖ ಸಿಗ್ತೈತಿ ಅನ್ನೋ ವಾಸನೆಗಳೇನು ಮಾಡ್ತಾವ ನಮ್ಮನ್ನು ಸುಮ್ಮನೆ ಕುಂಡ್ರಾಕತ್ತೋದಿಲ್ಲ. ಮನಸ್ಸು ಚಂಚಲಾಗೈತಿ. ವಾಸನಾ ನಾಶ ಆದ್ರೆ ಅವಾಗ ನಿನಗೆ ಅನುಭವ ಕೊಡಕ್ಕೆ ಶುರುವಾಕೈತಿ. ವಾಸನೆ ಯುರಿಸದೆ ಅವಾಗ ನಿಶ್ಚಲಕೈತಿ ಮನಸ್ಸು. ನಿಶ್ಚಲ ವೃತ್ತಿಯೊಳಗೆ ಆನಂದದ ಸೂತ್ರ ನಿನಗೆ ಹತ್ತದ. ಮೋಕ್ಷ ಅಂದ್ರೆ ಯಾವಾಗಲೂ ಸುಖದಿಂದ ಇರುವುದು. ಅತ್ಯಂತ ದುಃಖ ನಿವೃತ್ತಿ ಪರಮಾನಂದದ ಪ್ರಾಪ್ತಿ ಅಂತ. ಅದು ಬೇಕಂದ್ರೆ ಅಧಿಕಾರಿಗಳಾದ್ರೆ ಅದು ಸಿಗ್ತತಿ. ಅನಧಿಕಾರಿಗಳಿಗೆ ಎಲ್ಲಿ ಹತ್ತಬೇಕ್ರಿ ಇದು? ಅಧಿಕಾರಿಗಳು ಯಾರು ಅಂದರೆ ಇದಕ್ಕೆ ವಿವೇಕ, ವೈರಾಗ್ಯ, ಶಮದಮಾದಿ, ಷಟ್ಸಂಪತ್ತಿ ಮತ್ತು ಮುಮುಕ್ಷತ್ವವನ್ನು ಯಾರು ಪಡ್ಕೊಂಡಿರ್ತಾರೆ ಅವರು ಇದಕ್ಕೆ ಅಧಿಕಾರಿಗಳು. ಸಾಧನ ಚತುಷ್ಟಯ ಸಂಪನ್ನತ್ವವನ್ನು ಹೊಂದಿದವನ ವೇದಾಂತದ ಅಭ್ಯಾಸ ಮಾಡಲಿಕ್ಕೆ ಅವ ಅಧಿಕಾರಿ, ಅರ್ಹತೆ ಉಳ್ಳವ ಅಂತ. ಹೌದು, ನಿನ್ನಲ್ಲಿ ಅರ್ಹತೆ ಇದ್ರೆ ನಿನಗೆ ಅದು ಇದು ಸಿಗ್ತೈತಿ. ಹೌದಿಲ್ಲ? ಈಗ ನೌಕರಿ ಕೊಡ್ಬೇಕಾದ್ರೆ ನಿನ್ನಲ್ಲಿ ಅರ್ಹತೆ ಬೇಕಲ್ಲ ನಿನಗೆ. ಬೇಕಾಗಿದ್ದಾರೆ ಅಂತ ಅದಕ್ಕೆ ವಾಂಟೆಡ್ ಕರೆದಾರ ರಾಮತೀರ್ಥ. ಸುಧಾರಕರು ತಮ್ಮನ್ನು ತಾವು ಸುಧಾರಿಸತಕ್ಕವರು, ಪರರನ್ನು ಸುಧಾರಿಸತಕ್ಕವರಲ್ಲ ಅಂತ. ಅರ್ಹತೆ ಇಲ್ಲಿ ವಿಶ್ವವಿದ್ಯಾಲಯದ ಪದವಿ ಪಟ್ಟಾಂತರಗಳಿಗೆ ಪ್ರಾಶಸ್ತ್ಯವಿರುವುದಿಲ್ಲ. ಸಾಧನ ಚತುಷ್ಟಯ ಸಂಪನ್ನತ್ವವನ್ನು ಪಡ್ಕೊಂಡವ ವಿವೇಕ, ವೈರಾಗ್ಯ, ಶಮದಮಾದಿ, ಷಟ್ಸಂಪತ್ತಿ ಮತ್ತು ಮುಮುಕ್ಷತ್ವವನ್ನು ಅದರ ತರಬೇತಿಯನ್ನು ಯಾರು ತಗೊಂಡಿರ್ತಾರೆ ಅವರು ಇದಕ್ಕೆ ವೇದಾಂತಕ್ಕೆ ಅಧಿಕಾರಿಗಳು ಅಂತ. ಇದಕ್ಕೆ ಅಧಿಕಾರಿಗಳಾದ್ರೆ ಇದು ತಿಳಿತೈತಿ. ಅನಧಿಕಾರಿಗಳಿಗೆ ಎಷ್ಟು ಹೇಳಿ ತಿಳಿದ್ರೆ ಇದ ಕರೆ ಬಾಳೆನ ಕರೆ ಬಾಳೆನ ಸುಖರೂಪ ನಮ್ಗೆ ಎಷ್ಟು ಜನ್ಮ ಆದರೂ ಇದು ತಿಳಿದಿಲ್ಲ. ಎಲ್ಲಿ ವಿಶೇಷಂಗರ ಅದ ನೋಡ್ರಿ, ಅಲ್ಲಿ ಇದು ಹತ್ತದ ನೋಡ್ರಿ. ಅಪರಿಗ್ರಹ ವೃತ್ತಿ ಬೇಕು ಅಂದಾಗ ನಿನಗಿದು ಆ ಸೂತ್ರ ಹತ್ತತಿ. ಸರ್ವ ಪರಿಗ್ರಹ ಭೋಗ ತ್ಯಾಗ ಕಶ್ಯ ಸುಖಂ ನ ಕರೋತಿ ವಿರಾಗ. ಎಲ್ಲ ಭೋಗಗಳ ತ್ಯಾಗ ಯಾರಿಗೆ ಸುಖವನ್ನು ಕೊಡಲಾರದು ಅಂತ. ಬಿಟ್ರೆ ನಾ ಹಾಳಾಕೇನ್ರಿ ಎಲ್ಲ ಅಂತ ಹಿಡ್ಕೊಂಡು ಕೊಂಡ್ರು. ನೀವು ಗೂಟ ಪಡ್ಕೊಂಡು ಕೊಂಡ್ರು ಅವನ್ನೆಲ್ಲ. ಯಾಕ್ರಿ ಏನು ಕೊಡ್ತಾವ ನಿನಗೆ? ಇವಾಗ ಕೊಡ್ತಾವ ಅಂತ ತಿಳ್ಕೊಂಡೆ ಇಲ್ಲಿ ಕೆಟ್ಟಿನಿ ಇದ್ರ ಬೆನ್ನು ಹತ್ತಿ ಕೆಟ್ಟಿನಿ. ಬಿಡ, ಬೆನ್ನು ಹತ್ತೋದು ಬಿಡು, ವಿಷಯ ಬೆನ್ನು ಹತ್ತೋದಿಲ್ಲ. ಅವ ನಿನ್ನ ಬೆನ್ನು ಹತ್ತುವಂಗೆ ಮಾಡ್ಕೋ. ಜಗತ್ತಿನ ವಿಷಯಗಳೇ ನಿನ್ನ ಬೆನ್ನು ಹತ್ತು. ನಿನ್ನ ನಿಜದ ಎಚ್ಚರಿಕೆಯನ್ನು ನೀ ಮಾಡ್ಕೊಂಡೆ. ಅದು ನೀ ಅದ್ರ ಬೆನ್ನು ಹತ್ತಿ ತಿರುಗ್ತಿ ಹಂಗೆ, ನೀ ಕೊಡೋಯಪ್ಪ ನೀ ಕೊಡೋಯಪ್ಪ. ಆಸೆ ಬುರುಕರ ಹೋದಿಲ್ಲ. ಆಸೆಯನ್ನು ಕಳ್ಕೊಂಡಾಗ ಯಾರು ಬೆನ್ನು ಹತ್ತೋದು ಎದಕ್ಕೆ ಬೇಕಾಗೈತಿ? ಯಾ ಗುಡಿ ಗುಂಡಾಗ ನಡ್ಕೋದು ಎದಕ್ಕೆ ಬೇಕಾಗೈತಿ? ಜಗತ್ತಿನ ವಸ್ತುಗಳ ಅಪೇಕ್ಷೆ ಇದ್ದಾಗ ಹೋದಿಲ್ಲ. ಗುಡಿ ಗುಂಡಾರ ನಡ್ಕೋದು ನೀ ಹಂಗಾರ ಸಿಗ್ತಾವ ಅನ್ನೋ ಭಾವ ನಡ್ಕೊಂಡ್ರೆ ಸಿಗುದಿಲ್ಲವ. ನೀ ಮಾಡಿದ ಕರ್ಮಕ್ಕನುಸಾರವಾಗಿ ದೊರೀತಾವ. ನೀ ಗುಡಿ ಗುಂಡ ಮಾಡಿದ ಕರ್ಮ ಬಲವಂತನಾದ್ರೆ ಯಾರೇನು ಮಾಡುವರು ಹರಿ ಅಂತ. ನೀ ಹಣದೇವರು ಗಂಡದೇವ್ರು ಇಟ್ಟು ನಡ್ಕೋತ ಏನು ಉಪಯೋಗ? ಏನೂ ಉಪಯೋಗ ಇಲ್ಲ. ನೀ ಸರಿಯಾಗಿ ನಿನ್ನಲ್ಲಿ ಆಚರಣೆ ಇತ್ತಂದ್ರೆ ನೀ ಯಾವ ದೇವ್ರಿಗೆ ನಡ್ಕೋ ಅವಶ್ಯಕತೆ ಬರೋದು. ಎಲ್ಲ ದೇವ್ರು ನಿನಗೆ ನಡ್ಕೋತಾವ. ಆ ದೇವರೆಲ್ಲ ನಿನಗೆ ನಡ್ಕೊಳಂಗೆ ಮಾಡ್ಕೋ. ಹೌದಿಲ್ಲ? ದೇವಾಣ ದೇವತೆಗಳು ನಿನ್ನ ಸೇವೆಗೆ ನಿಲ್ತಾವ. ಯಾವಾಗ ಮಹಾತ್ಮರ ದರ್ಶನ ಆದೀತು ಅಂತ. ನೀ ಅದ್ರ ಕಡೆ ಎಲ್ಲ ಕೊಡಕ್ಕೆ ಹೋಗಬೇಡ.
ಅವೆಲ್ಲ ನಿನ್ನ ಕಡೆ ಎಲ್ಲ ಕೊಡ್ತಾವೆ. ದೇವತೆಗಳನ್ನು ಸುಧಾ ನಿನ್ನ ಕಡೆ ಎಲ್ಲ ಕೊಡೋಂಗೆ ಮಾಡ್ಕೊ. ಏ ಊಟಕ್ಕೆ ವಿಷಯಕ್ಕೆ ಮರುಗುತಿಪ್ಪ ತಂಗಿ ಕೂಟ ಬಪ್ಪುದೇ ಶಿವ ಪದದೊಳು. ಹೆಂಗೆ ಆಗ್ಬೇಕು ಅದ್ರಾಗ ಅನುಭವ ಹೆಂಗೆ ಬರ್ಬೇಕು ನಮಗೆ? ಊಟ ಕೂಟ ಇಷ್ಟಾದ್ರೆ ಮುಗೀತಿಪ್ಪ ನಮ್ಮ ಜೀವನ, ಹೌದಿಲ್ಲ? ಬರೇ ಅದ್ರಾಗ ದುಡ್ಡು ಸತ್ವ ಅದೆಲ್ಲ ಕೆಲಸ. ಊಟ ಕೂಟಕ್ಕಾಗಿ ಏನು ಕೊಡ್ತದೆ ನಿನಗೆ ಊಟ ಕೂಟ? ಅದಕ್ಕಾಗಿ ಮರಗ್ತಿಯಲ್ಲ ನೀನು. ಅದೇ ವ್ಯವಸ್ಥೆದಾಗ ಜೀವನ ಎಲ್ಲ ಹಾಳು ಮಾಡ್ಕೊಂಡ. ಊಟಕ್ಕಾಗಿ ಕೂಟಕ್ಕಾಗಿ ತನು ಅನೇಕವನ್ನು ಇತ್ತೆ ಭವಭವಂಗಳಲ್ಲಿ. ಇದಕ್ಕೆ ಊಟಕ್ಕೆ ಕೂಟಕ್ಕೆ ಅದ ವಾಸನ. ಅದ್ರ ಮ್ಯಾಗ ಪ್ರೀತಿ ಇತ್ತಂದ್ರೆ ಮತ್ತೆ ಜನ್ಮ ಬರ್ತೈತಿ ನಿನಗೆ. ಊಟದ ಮ್ಯಾಗ ಕೂಟದ ಮ್ಯಾಗ ಪ್ರೀತಿ ಇತ್ತಂದ್ರೆ ಜನ್ಮ ಯಾಕೆ ಬರ್ತೈತಿ ಅಂದ್ರೆ ಅದ್ರ ಮ್ಯಾಗಿನ ಪ್ರೀತಿ. ರಾಗ ಇಲ್ಲದ ಹೊರತು ನಿನಗೆ ಅದು ಜನ್ಮ ಬರೋದನಿಲ್ಲ. ರಾಗದಿಂದ ಬೇರಿನ್ನೂ ಭವ ಬೀಜ ಮುಂಟೆ ಅಂತ. ಎದೆದ್ರಾಗ 5 ಇಂದ್ರಿಯಗಳ ಸಂಪರ್ಕ ಭೋಗ. ಆ ಇಂದ್ರಿಯಗಳ ಕೂಟ ಯಾರಿಗೆ ಬೇಕಾಗಿ ಆಸನ ಇರ್ತೈತಿ, ಆ ಜನ್ಮ ಬರುದನ. ಅದು ಬೇಕಂದ್ರೆ ಹುಟ್ಟಕಸ್ತದೆ. ಅದೇ ಹುಟ್ಟು ಸಾವುಗಳಿಂದ ಬಿಡುಗಡೆ ಆಗ್ಬೇಕು ಹೋಗಿದ್ರೆ ಅದ್ರ ಮ್ಯಾಗಿನ ಆಸಕ್ತಿ ತೆಗೆದ ಸ್ವಲ್ಪ ಉಳಿಯದಂತೆ ಅದನ್ನು ನಾಶ ಮಾಡ್ಬೇಕು. ಯಾವ ಇಂದ್ರಿಯ ಕೂಟನೂ ಬೇಕಾಗಿಲ್ಲ ನಮ್ಗೆ. ಎಲ್ಲ ಇಂದ್ರಿಯ ಸಂಪರ್ಕ ಭೋಗ ಇವೆಲ್ಲ ಅನಿತ್ಯದಾವು, ದುಃಖ ಕೊಡ್ತಾವ ಅನ್ನುವಂಥ ವಿಚಾರ ನಮ್ಮಲ್ಲಿ ದೃಢಪಟ್ಟ ಸ್ವಲ್ಪವೂ ಆ ಕಡೆ ಎಲ್ಲ ಕೊಡ್ದಂಗೆ ಆದಾಗ ಇದರಿಂದ ಬಿಡುಗಡೆ ಆಗಕ್ಕೆ ಬರ್ತೈತಿ. ಬೇಕಾಗಿಲ್ಲ ನಾವು ಆನಂದದ ಭಾವದಾಗಿರಾಕ ಇವೆಲ್ಲ ಊಟ ಕೂಟದ ಅವಶ್ಯಕತೆ ಶರೀರಕ್ಕೆ ಬೇಕಾಗ್ಯಾವ. ನಮಗೆ ಇದರಿಂದ ಕೆಲಸ ಆದ್ಮ್ಯಾಗ ಇದ್ರ ಏನು ಬೇಕು? ಎಲ್ಲ ಹಂಗೆ ಹರಿದ ನಿಂತ ಮ್ಯಾಗ ಅದು ಅವಶ್ಯಕತೆ ಇಲ್ಲ. ಕಡಿಗೆ ಏನು ಎಲ್ಲವನ್ನ ಕೈ ಬಿಡ್ತಾನೆ. ಹೆಂಗೆ ಹೋಗ್ಲಿವಪ್ಪ ಇದನ್ನು ಬಿಟ್ಟು ಹಿಡ್ಕೊಂಡು ಕುಂತ ಒದ್ದಾಡ್ತೀವಿ. ಬಿಡೋದು. ಬಿಟ್ಟಾಗ ದೊರೆಯುವಂಥ ಸುಖ ಹಿಡ್ಕೊಂಡ್ರೆ ಸಿಗೋದಿಲ್ಲ. ಏನು ಹೇಳ್ಕೊಂತ ಕೇಳ್ಕೊಂತ ಕುಂತೀವಿ, ಬಿಡಲಿ ಹೇಳಿದ್ರೆ ಎಷ್ಟು ಜನ್ಮಕ್ಕೆ ಅನುಭವ ಬರೋದು. ಬಿಟ್ಟಾಗ ದೊರೆಯುವಂಥ ಸುಖ ಕೇಳೋದ್ರಿಂದ ನ ಪ್ರವಚನೇನ ಲಭ್ಯ. ಹೇಳೋದು ಕೇಳೋದ್ರಾಗಿಲ್ಲ. ಬಿಟ್ಟಾಗ ಆಗಿಂದಾಗ ಬಿಡುವ ಅನುಭವ ಬರ್ತೈತಿ. ಬಿಡಬೇಕು ಅನ್ಕೊಂತ ಕುಂತ ಎಲ್ಲಿ ಅನುಭವ ಬರೋದು? ಬಿಡ್ಬೇಡ್ರಿ.